ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಿರ್ಗಾಂವ್ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲೂ ಸಹ ನಮ್ಮ ರೈತರಾಗಿರುವಂಥ ಶ್ರೀ ಭೀಮಾ ಬಂಡು ಉದ್ಗಟ್ಟಿ ಸರ್ ಅವ್ರನ್ನ ಮಾತಾಡಿಸಿ, ಈಗ ಕಳೆದ ಸಂಚಿಕೆಯಲ್ಲಿ ಅವ್ರು ಹೇಳ್ತಾ ಇದ್ರು, ಈ ರೀತಿ ಒಂದು ಎಲೆಬಳ್ಳಿ ತೋಟ ಮಾಡಬೇಕಂದ್ರೆ ಪಾಲಿಹೌಸ್ ನಿರ್ಮಾಣ ಯಾವ ರೀತಿ ಮಾಡಬೇಕು, ಅದಕ್ಕೆಲ್ಲ ಎಷ್ಟು ಖರ್ಚು ಬರ್ತದೆ ಅಂತ ಹೇಳ್ತಾ ಇದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಇವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಮತ್ತು ಈಗ ಈ ಎಲೆಬಳ್ಳಿ ಒಂದು ತೋಟ ನಾವು ಮಾಡಬೇಕಾದ್ರೆ ಒಳಗಡೆ ಯಾವ ರೀತಿ ಒಂದು ಬೇಸಾಯ ಕ್ರಮಗಳನ್ನು ಮಾಡಬೇಕು, ಮೊದಲನೇ ಹಂತವಾಗಿ ಉಳುಮೆ ಮಾಡೋರಾಗಿರ್ಬೋದು, ನಾಟಿ ಮಾಡೋದಾಗಿರ್ಬೋದು, ಆ ಎಲ್ಲ ಮಾಹಿತಿಯನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಅದೇ ರೀತಿ ಈ ಕಂತಿನ ಎರಡನೇ ಭಾಗವಾಗಿ ಇನ್ನೋರ್ವ ರೈತರಾಗಿರುವಂತಹ ಶ್ರೀ ಅಪ್ಪಸಾಬ್ ರಾಮು ಉದ್ಗಟ್ಟಿ ಸರ್ ಅವ್ರನ್ನ ಮಾತಾಡಿಸಿ, ಈ ವೀಳ್ಯದೆಲೆ ಬೆಳೆಯಲ್ಲಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳಿಗೆ ಏನೇನು, ಯಾವ ಸಮಯಕ್ಕೆ ನಾವು ಇದನ್ನು ನಾಟಿ ಮಾಡೋದು ಉತ್ತಮ, ಆಮೇಲೆ ಇದನ್ನು ಬಳ್ಳಿದು ಹೆಪ್ಸೋದು ಹೇಗೆ, ಅದಾದಮೇಲೆ ಕಟ್ಟೋದು ಹೇಗೆ, ಅದನ್ನು ಮತ್ತೆ ಇಳಿಸೋದು, ಸಿಂಬಿ ಇಳಿಸೋದು ಅಂತ ಹೇಳ್ತಾರೆ, ಅದೆಲ್ಲ ಏನು ಎತ್ತ ಅಂತ ಅವ್ರನ್ನ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಓಕೆ ಸರ್. ಸರ್, ಇಷ್ಟೊತ್ತು ನಿಮ್ಮ ಗೆಳೆಯರಾಗಿರುವ ಶ್ರೀ ಭೀಮಾ ಸರ್ ಅವರು ನಮಗೆ ಈ ಒಂದು ಪಾಲಿಹೌಸು, ವೀಳ್ಯದೆಲೆ ಪಾಲಿಹೌಸನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಮತ್ತು ಅದರಲ್ಲಿ ಸ್ವಲ್ಪ ಬೇಸಾಯ ಕ್ರಮಗಳಂದರೆ ಹೆಂಗೆ ಬಿದಿರು ಕಟ್ಟಿಗೆಗಳನ್ನು ನಾಟಿ ಮಾಡಬೇಕು, ಸ್ಟ್ರಕ್ಚರ್ ಹೆಂಗೆ ರೆಡಿ ಮಾಡಬೇಕು ಮೊದಲಾಗಿ ನಾವು ಅಂದ್ರದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಓಕೆ ಸರ್. ಸರ್, ಈಗ ಅದರ ಮುಂದುವರೆದ ಭಾಗವಾಗಿ ಸರ್, ಈಗ ಈ ವೀಳ್ಯದೆಲೆಯಲ್ಲಿ ಸರ್ ಈಗ ನಾವು ಒಂದು ಪ್ಲಾಂಟಿಂಗ್ ಮಟೀರಿಯಲ್, ಈ ಕಡ್ಡಿ, ಇದನ್ನ ಕಡ್ಡಿನೇ ನಾವು ನಾಟಿ ಮಾಡೋದಲ್ಲ ಸರ್. ಸರ್, ಈ ತಾಯಿ ಕಡ್ಡಿನ ಆಯ್ಕೆ ಮಾಡೋದು ಹೇಗೆ, ಯಾವ ತೋಟದಿಂದ ಎಲ್ಲಿಂದ ನೀವು ಆಯ್ಕೆ ಮಾಡಿರೋದು ಇದು? ಈಗ ಸರ್, ನಾವು ಮೇಲಿಂದ ಏನಿದೆ ನೋಡ್ರಿ, ಅದು ಮೇಲಿಂದ ಕೆಳಗೆ ಮಟ್ಟ 6 ಕಡ್ಡಿ ಅಂತ ಸೆಲೆಕ್ಟ್ ಮಾಡ್ತೀವಿ ಸರ್. ಹಿಂಗೊಂದು ಕಡ್ಡಿ 1 2 3 4 ಹಿಂಗ 6 ಕಡ್ಡಿ ಅಂದ್ರೆ ಓಪನ್ ತೋಟದಲ್ಲಿ ಸರ್ 5 ಕಡ್ಡಿ ಆಯ್ಕೆ ಮಾಡ್ತೀವ್ರಿ. ನಮ್ಮ ಪಾಲಿಹೌಸ್ ನಲ್ಲಿ 6 ಮಾಡ್ತೀವಿ ಸರ್. ಯಾಕೆ ಸರ್ ಅಂದ್ರೆ ನಮ್ಮ ಬಿದಿರ ಬಾಂಬೆ ಇರುತ್ತಲ್ಲ ಸರ್, ನಾವು 3 ಕಡ್ಡಿ ಮ್ಯಾಲೆ ಇಟ್ಟು ಕೆಳಗೆ 3 ಕಡ್ಡಿ ನೆಲದಲ್ಲಿ ಇಡ್ತೀವಿ. ಓಪನ್ದಲ್ಲಿ ಹೇಗಿರುತ್ತೆ ಸರ್, ಕೆಳಗೆ 3 ಕಡ್ಡಿ ಹಾಕಿ ಮೇಲೆ 2 ಕಡ್ಡಿ ಕೈತೀವ್ರಿ. ಮೇಲೆ ಇಷ್ಟ ಒಂದು ಕಡ್ಡಿ ಜಾಸ್ತಿ ಇಡ್ತೀವ್ರಿ ಅದಕ್ಕೆ. ಇದಕ್ಕೆ ಒಂದು ಕಡ್ಡಿ ಯಾಕಂದ್ರೆ ಇಲ್ಲಿ ಏನು ಇರಲ್ಲ, ನಿಮ್ಗೆ ಚೆನ್ನಾಗಿ ಬೆಳೀತದ ಅಂತ. ಹೌದು ಸರ್. ಓಕೆ ಸರ್. ಈಗ ಆಯ್ಕೆ ಮಾಡಿದ್ರಿ ಸರ್, ಅದಾದ್ಮೇಲೆ ಯಾವ್ದಾದ್ರು ರೂಟಿಂಗ್ ಹಾರ್ಮೋನ್ ಏನಾದ್ರು ಡಿಪ್ ಮಾಡ್ತಾರೆ, ಬೇರೆ ಬರಕ್ಕೆ ಏನಾದ್ರು ಕೆಮಿಕಲ್ ಅಲ್ಲಿ ಡಿಪ್ ಮಾಡಿ ಹಚ್ತೀರಾ, ಡೈರೆಕ್ಟ್ ಹಚ್ತೀರಾ? ಇಲ್ಲ, ನಾವು ಒಂದು ಬುಟ್ಟಿಯಲ್ಲಿ M40 ಅಂತ ಅಲ್ಲಿ ನೀರಲ್ಲಿ ನೆನೆಸಿ ಜಸ್ಟ್ ಅಷ್ಟು ಮುನಿಸಿ ಹಚ್ಬಿಡು ಅಷ್ಟೇ. ಮುನಿಸಿ ಪಂಗಿ ಸೈಡ್ ಅದು ಒಂದು ಪಂಗಿ ಸೈಡ್ ಹಾಕ್ತಾರೆ, ಮತ್ತೇನು ಹತ್ತಂಗಿಲ್ಲ ಸರ್. ಈಗ ಇದು ನಾಟಿ ಹೆಂಗ್ ಮಾಡೋದು ಸರ್? ಇದು ನಾಟಿ ಅಂದ್ರೆ ಸರ್, ಈಗ ಒಂದು ನಾವು ಹಿಂಗ ಅಗಿಯದ ಮೇಗಲ್ರಿ ಒಂದು 3 ಕಡ್ಡಿ ನೆಲದಲ್ಲಿ ಹಾಕಿ 3 ಕಡ್ಡಿ ಮೇಲೆ ಎಬ್ಸಿ ಬಿಡೋದ್ರಿ. 3 ಕಡ್ಡಿ ನೆಲದಾಗ ಹಾಕಿ 3 ಕಡ್ಡಿ ಮೇಲ್ಗಡೆ ನಿಲ್ಸಿ ಬಿಡೋದು ಸರ್. ಅದನ್ನ ಇವು ಎಲಿ ಬರುತ್ತೆ ನೋಡ್ರಿ ಸರ್, ಅದ ನಮ್ ರೂಟ್ಸ್ ಇರ್ತಾವಲ್ಲ ಅದ್ರ ಮೇಲೆ ಎಲಿ ಬರಬಾರ್ದಾಗಿ ನೋಡೋದ್ರಿ. ಸ್ವಲ್ಪ ಮಣ್ಣು ಹಾಕಿ ಆಮೇಲೆ ಇದ್ದದ ಎಲಿಯನ್ನ ಅದ್ರ ಮೇಲೆ ಹಾಕಿ ಅಂದ್ರೆ ಮೇಲೆ ಮಣ್ಣು ಹಾಕೋದ್ರಿ. ಅಂದ್ರೆ ಅದ ಕೊಳಿ ರೋಗ ಬರಬಾರ್ದತ್ರ ಎಲ್ರಿ. ಎಲಿನ ಡೈರೆಕ್ಟ್ ಮುಚ್ಚಿದೋಕ್ಯಾರಿ, ಅಲ್ಲಿ ಕೊಳತ ಅದಕ್ಕೆ ರೂಟ್ಸ್ ಪ್ರಾಬ್ಲಮ್ ಆಗ್ತಾರೆ. ಎಲಿ ಅಂತ ತೆಗಿಯಲ್ಲ ನೀವು? ಇಲ್ಲ, ಅದು ಎಲಿ ಇರತ್ತೆ, ಅದಕ್ಕೆ ಮೇಲಿನ ಎಲಿ ಇರುತ್ತೆ, ಕೆಳಗೇನು 3 ಕಡ್ಡಿಯಲ್ಲಿ ಬರುತ್ತೆ ನೋಡಿ ಸರ್. ಅದೇನಾಗುತ್ತೆ ಅಂದ್ರೆ ರೀ, ನಾವು ಏನು ಅಲ್ಲಿ ಕಡ್ಡಿಯಲ್ಲಿ ಹಲಕ್ ಅಂತೀವಿ ಸರ್, ಅಲ್ಲಿ ಬೇರೆ ಬಿಡತ್ತೆ ನೋಡ್ರಿ, ಅಲ್ಲಿ ಸ್ವಲ್ಪ ಮಣ್ಣು ಹಾಕಿ ಆಮೇಲೆ ಅದ್ರ ಮೇಲೆ ಎಲಿ ಮುಚ್ಚಿ ಆಮೇಲೆ ಎಲ್ಲ ಮುಚ್ಚಿ ಹಿಂಗೆ ಸ್ವಲ್ಪ ಫಸ್ಟ್ ನೀವು ಬೇರೆ ಮುಸ್ತೀರಾ, ಆಮೇಲೆ ಅದು ಎಲಿ ಇಟ್ಟು ಅದ್ರ ಮೇಲೆ ಹಾಕಿ ಹಿಂಗ್ ಮಾಡ್ತಾರೆ. ಯಾಕಂದ್ರೆ ಎರಡು ಅಟ್ಯಾಚ್ ಆಗಿ ಎಲಿ ಇರೋದ್ರಿಂದ ಅಲ್ಲಿ ಕೊಳತು ಬೇರೆ ರೂಟ್ಸ್ ಸಮಸ್ಯೆ ಆಗುತ್ತೆ. ಅದಕ್ಕೆ ಮೊದಲು ಆ ಕಾಂಡಿಯಲ್ಲಿ ಸ್ವಲ್ಪ ಮಣ್ಣು ಹಾಕಿ ಆಮೇಲೆ ಎಲಿ ಮುಚ್ಚಿ ಮ್ಯಾಲ ಎಬ್ಬಸ್ತಾರೆ. ಸರಿ ಸರ್, ಈಗ ನಾಟಿ ಮಾಡಿದ್ದು ಎಷ್ಟು ದಿನಕ್ಕೆ ಅದು ಹಿಂಗ ಬೆಳಿತಾ ಹಬ್ಲಕ್ ಶುರು ಮಾಡತ್ ಸರ್? ಸರ್, ಈಗ ಓಪನ್ದಲ್ಲಿ ಸ್ವಲ್ಪ ಲೇಟ್ ಆಗಿ ತಗೋತೀರಿ. ಪಾಲಿಹೌಸ್ದಲ್ಲಿ ಒಂದು ಮಿನಿಮಮ್ 12 ದಿವಸಕ್ಕೆ ಅಂದ್ರೆ ಕುಡಿ ಬರಕ್ಕೆ ಶುರು ಆಗ್ತೀರಿ. ಓಪನ್ದಲ್ಲಿ 15 ದಿವಸದಿಂದ ಜಾಸ್ತಿ ತಗೋತೀವಿ. ಇದು 12 ದಿವಸಕ್ಕೆ ಸಣ್ಣ ಹತ್ತಕ್ಕೆ ಶುರು. ಒಂದು ಬಿದಿರು ಬಡಿಗೆ ಒಂದ ಕಡ್ಡಿ ಇಲ್ಲ ಸರ್. ಈಗ ಏನಾಗಿತ್ತು ಅಂದ್ರೆ ನಾವು ಒಂದ ಬಿದಿರು ಬಡಿಗೆ ರೀ ಎರಡು ಹಚ್ಚಿದ್ರಿ, 2 ಬಳ್ಳಿ. ಈ ವರ್ಷ ಏನಾಗಿದ್ರಿ, ಮತ್ತೊಂದು ಆವಿಷ್ಕಾರ ಮಾಡ್ರಿ, ಒಂದ್ ಬಳಿಗೆ 4 ಬಳ್ಳಿ ಹಚ್ಚಾಗಿದ್ರಿ. ಇವತ್ತಂದ್ರೆ ಈ ಪ್ಲಾಂಟೇಶನ್ ಅಲ್ಲಿ ಇರೋದ್ರೆ 4 ಬಳ್ಳಿ ಇದಾವ್ರಿ ಸರ್.
ಅಂದ್ರೆ ನಿಮ್ಗೆ ಸಿಂಬಿ ಇಳಿಸೋ ಟೈಮ್ನಾಗ ಅದು ಜರ ಕೆಲಸ ತಪ್ತೈತಿ. ಇಲ್ಲ ನಮ್ಮ ಕ್ವಾಂಟಿಟಿ ಜಾಸ್ತಿ ಕೂಡ ಐತ್ರಲ್ಲ, ಈಗ ಒಂದೇ ಬೆಳೆನೇ ಕ್ವಾಂಟಿಟಿ ಜಾಸ್ತಿ ಕೂಡ ಐತಿ. ಒಂದೇ ಸಿಂಬಿ ಇಳಿಸಿ ಮ್ಯಾಲ ಹತ್ತದ ಇನ್ನೂ ಡಬಲ್ ಆಗತ್ತೆ ರೀ. ಹಂಗೇನಿಲ್ಲ ಸರ್, ಈಗ ನಾವು ಆಲ್ರೆಡಿ 4 ಬಳಿ ಇಟ್ರೆ ಸರಿ, ಯಾಕಂದ್ರೆ ಇಲ್ಲಿ ದಪ್ಪಾಗಿ ಬರುತ್ತೆ, ಮೊಟ್ಟೆಯಾಗಿ ಬರುತ್ತೆ ಸೈಜ್. 4 ಬಳಿ ಮಿನಿಮಮ್ ಒಂದು ಬಿದರ್ ಬಾಂಬುಗೆ 4 ಬಳಿ ಇರ್ಬೇಕು. 3 ರಿಂದ 4 ಬಳಿ ಇದ್ರೆ ಜಾಸ್ತಿ ಇದ್ರೆ ಏನು ಮಾಡುತ್ತೆ ಸರ್, ಕ್ವಾಂಟಿಟಿ ಹೆಚ್ಚು ಬರುತ್ತೆ ಬಟ್ ಸೈಜ್ ಕಮ್ಮಿ ಬರುತ್ತೆ, ಮಾರ್ಕೆಟಲ್ಲಿ ರೇಟ್ ಸಿಗಲ್ಲ ಇಷ್ಟ. ಓಕೆ ಸರ್. ಸರ್ ಈಗ ನೀವು ವಿಳ್ಯದಲ್ಲಿ ಹಾಕಿದಿರಲ್ಲ ಸರ್, ಇದು ಯಾವ ತಳಿ ಸರ್? ಇದು ನಮ್ಮ ಅಂಬಾಡಿ ತಳಿ ಸರ್. ಅಂಬಾಡಿ ತಳಿ. ಈಗ ಅಂಬಾಡಿ ತಳಿ ವಿಶೇಷತೆ ಏನು ಸರ್? ಏನು ಮಾರ್ಕೆಟಲ್ಲಿ ಜಾಸ್ತಿ ಇದೆಯಾ? ಎದಕ್ಕೆ ಹೋಗುತ್ತೆ ಸರ್ ಇದು ಮಾರ್ಕೆಟಲ್ಲಿ ಇದಕ್ಕೆ ಜಾಸ್ತಿ ಇದೆ ಸರ್. ಇದು ಏನು ಜಾಸ್ತಿ ಪಾನ್ ತಿನ್ನಕ ಏನಿದೆ? ಪಾನ್ ತಿನ್ನಕ್ಕೆ ಹೋಗುತ್ತೆ, ಎಲೆ ತಿನ್ನಲಿಕ್ಕೆ ಹೋಗುತ್ತೆ ರೀ, ಮತ್ತು ಈ ಮದುವೆ ಕಾರ್ಯಕ್ರಮಕ್ಕೆ ಅದಕ್ಕೆ ಎಲ್ಲ ಹೋಗುತ್ತೆ ರೀ ಸರ್. ಓಕೆ. ಮತ್ತು ಈಗ ದೇವ್ರ ಪೂಜೆ ಎಲ್ಲ ಭಾಳ ಇದರಿಂದ ಭಾಳ ಅಲಂಕಾರ ಮಾಡ್ತಾರೆ, ಅದು ಭೀ ಒಂದು ಅದಕ್ಕೆ ಹೆಸರು ಆಗೈತೆ ರೀ. ಈಗ ಈ ಕರಿ ಎಲೆ ಅಂತಾರಲ್ಲ ಸರ್, ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅನ್ಸತ್ತೆ ಅಂತ? ಕರಿ ಎಲೆ ಸರ್ ಐತ್ರಿ ನೋಡ್ರಿ, ಅದಕ್ಕೆ ಕ್ವಾಂಟಿಟಿ ಅಂದ್ರೆ ಕಮ್ಮಿ ಬರುತ್ತೆ, ಎಲೆ ಕಮ್ಮಿ ಬರುತ್ತೆ. ಅದು ಮಾರ್ಕೆಟೇ ನಮ್ಮ ಏರಿಯಾದಾಗ ಇಲ್ಲಿ ಅದು ಕರಿ ಎಲೆಗೆ ನಮಗೆ ಮಾರ್ಕೆಟ್ ಭೀ ಇಲ್ಲ, ಹಿಂಗಾಗಿ ನಾವು ಅದು ಕರಿ ಎಲೆ ಬಗ್ಗೆ ನಾವು ನಮ್ಮ ಏರಿಯಾದಾಗ ಏನು ತಲೆ ಕೆಡ್ಸ್ಕೊಂಡಿಲ್ರಿ. ಹಿಂಗಾಗಿ ಅದು ನೋಡಕ್ ಒಂದ್ ಸ್ವಲ್ಪ ಕಲರ್ ಬರ್ತೈತೆ, ಡಾರ್ಕ್ ಗ್ರೀನ್ ಕಲರ್ ಬರ್ತೈತೆ ಸರ್. ಇದು ವಿಳ್ಯದೆಲೆ ಇದು ತಿನ್ನಕ್ ಹೆಂಗ್ ಸರ್? ಟೇಸ್ಟ್ ಇದೆ ಸರ್, ಅಂದ್ರೆ ಸ್ವಲ್ಪ ಖಾರ ಇರ್ತೈತೆ ಖರೆ, ಅಂದ್ರೆ ಜಾಸ್ತಿ ಖಾರ ಇಲ್ಲ ಸ್ವಲ್ಪ ಆಲ್ಮೋಸ್ಟ್ ಸ್ವೀಟೇ ಬರುತ್ತೆ. ಸ್ವೀಟ್ ಬರುತ್ತೆ. ಮಾಮೂಲಿ ಎಲೆ ಆದ್ರೆ ಸ್ವಲ್ಪ ಸುಣ್ಣ ಅಡಿಕೆ ಜೊತೆ ಅದನ್ನ ತಿನ್ಲಕ್ಕ ಚಲೋ, ಮನೆಯಲ್ಲೇ ಆಗತ್ತೆ, ಇಲ್ಲ ದೇವ್ರಿಗೆ ಆದ್ರೆ ದೇವ್ರಿಗೆ ತಿನ್ಲಿಕ್ಕೆ ಸೂಪರ್ ಸರ್. ಸೂಪರ್. ಊಟ ಆದ್ಮೇಲೆ ಒಂದ್ ಎಲೆ ತಿಂದ್ರೆ ಆಯ್ತು, ಡೈಜೆಷನ್ ಎಲ್ಲ ಪದ್ಧತಿ ಇದಕ್ಕೆ ಭಾರಿ. ಓಕೆ ಸರ್. ಈಗ 12 ದಿವಸಕ್ಕೆ ಇಲ್ಲಿ ಚಿಗುರು ಹೊಡೆದು ಬೆಳ್ಳಿ ಮೇಲತ್ತಕ್ ಶುರು ಮಾಡತ್ ಸರ್. ಹೌದು ಸರ್. ಮೇಲತ್ತಕ್ ಒಂದ್ಸಲ ಶುರು ಮಾಡದಕ್ ಸರ್, ಇದ್ರಾಗ ಏನು ಬೇಸಾಯ ಕ್ರಮಗಳು ಮಾಡ್ತೀರಿ ಸರ್? ಕಟ್ಟದಲ್ಲಿ ಇಳಿಸೋದು ಅಂತದ್ದು ಏನು ಶುರು ಮಾಡ್ತಾ ಹೋಗ್ತೀರಾ? ಈಗ ಸರ್ ನಾವು 15 ದಿವಸ ಆದ್ಮೇಲೆ ಸ್ವಲ್ಪ ಅಂದ್ರೆ ಒಂದು ಪ್ಲಾಂಟೇಶನ್ ಮಾಡಿ ಒಂದು 8-10-15 ದಿವ್ಸನಾಗ ರೀ ನಾವು ಅಂದ್ರೆ ಹುಮಿಕ್ ಆಸಿಡ್ ಎಲ್ಲ ಸ್ವಲ್ಪ ಕೊಡ್ತೇವ್ರಿ. ಅಲ್ಲಿಂದ ಮುಂದೆ ಏನಿದ್ರಿ ಒಂದು 20-25 ದಿವಸ ಆದ್ಮ್ಯಾಗ ನಮ್ಮ ಬಮ್ಮು ಕಿಂಡಿ ರೀ, ಶೇಂಗಾ ಇದು ಬೇವಿನ ಹಿಂಡಿ ಸ್ವಲ್ಪ ಸೈಡ್ ಒಂದು 4 ಬಟ್ ಬಿಟ್ರಿ ಸ್ವಲ್ಪ ಹಾಕಿ ಬಿಡ್ತೇವ್ರಿ, ಇಷ್ಟು ರೀ. ಓಕೆ. ಹಾಂ ರೀ. ಅದಾದ ನಂತರ ಒಂದು ಮಿನಿಮಮ್ ರೀ ಒಂದು 60-35-40 ಡೇಸ್ಗೆ ಮತ್ತೆ ನಾವು ಸಗಣಿ ಗೊಬ್ಬರ ಮತ್ತೊಂದ್ಸಲ ಸಗಣಿ ಹಾಕಿ ಬಿಡ್ತೇವೆ. ಹಾಕ್ತೀರಿ? ಹಾಂ ರೀ. 40 ಡೇಸ್ ಹಾಕ್ತೀರಿ? 45-50 ಅಂದ್ರೆ ಆ ರೇಂಜ್ದಾಗ ಆಗ್ತೈತೆ ಸರ್. ಆಗ್ತೈತೆ. ಹಾಂ ರೀ. ಮತ್ತು ಸರ್ ಮತ್ತಿಲ್ಲ ಸರ್, ಇದು ನಮ್ದು ಓಪನ್ ತೋಟದಲ್ಲಿ ಏನಿದೆ ಸರ್, ಪ್ಲಾಂಟೇಶನ್ ಮಾಡಿ ಮಿನಿಮಮ್ ರೀ 4ರಿಂದ 5 ತಿಂಗಳಿಗೆ ಎಲೆ ಕಟ್ಟಿಂಗ್ ಬರ್ತೈತ್ರಿ. ಬಟ್ ನಮ್ದು ಇದು ಪಾಲಿಹೌಸಲ್ಲಿ ನಮ್ಗೆ ಈಗ ಸದ್ಯ ಪ್ರಾಕ್ಟಿಕಲ್ 60 ಡೇಸ್ ಅಂದ್ರೆ 3 ಮಂತ್ದಾಗ ನಾವು ಎಲೆ ಕಟ್ಟಿಂಗ್ ಸ್ಟಾರ್ಟ್ ಆಯ್ತಿ ಸರ್. ಅಂದ್ರೆ ಅರ್ಧ ಟೈಮ್ ಉಳಿತು. ಅರ್ಧ ಟೈಮ್ ಉಳಿತಿದ್ರಿ ಮತ್ತು ಕ್ವಾಂಟಿಟಿ ಬಿ ಬೆಸ್ಟ್ ಬರುತ್ತೆ ರೀ. ಓಕೆ. ಅಂದ್ರೆ 3 ತಿಂಗಳಿಗೆ ರೆಡಿ ಆಗುತ್ತೆ ಕಟ್ಟಿಂಗ್ ಬರತ್ತಿ ಸರ್ 3 ತಿಂಗಳಾಗ. ಈಗ ನೀವು ಗೊಬ್ಬರ ಹೇಳಿದ್ರಿ 15 ದಿವಸಿಗೆ ಏನಾಗ್ತೀರಿ, 20 ದಿವಸಕ್ಕೂ ಅದನ್ನೇ ರಿಪೀಟ್ ಮಾಡೋದ ಮತ್ತೆ? ಇಲ್ಲ ಸರ್, ಅದು ಒಮ್ಮೆ ಹಾಕಿರ ಆಯ್ತು ರೀ, ಮತ್ತೆ ಇಳ್ಸನ್ ಟೈಮ್ಗೆ ಮತ್ತೆ ಮಾಡ್ಬೇಕು. ನಾವು ಕೆಳಗೆ ಬೆಳಿ ತಗೋತೀವಲ್ಲ, ಅದು ಒಮ್ಮೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದು ರೀ ಆಯ್ತು ಸರ್. ಒಂದು ಕೊಟ್ರೆ ಮತ್ತೆ ಇಳಿಸಿದ್ಮ್ಯಾಗ ಮತ್ತೊಮ್ಮೆ ಸೇಮ್ ನಮ್ಮ ಬೇವಿನ ಹಿಂಡಿ, ಬೊಂಬಕ್ ಹಿಂಡಿ, ಶೇಂಗಾ ಹಿಂಡಿ, ಇದ್ರ ಕರ್ಜನ್ ಹಿಂಡಿ ಒಂದು ಸ್ವಲ್ಪ ನಾವು ಬೆನ್ಸಲ್ಪ ಯೂಸ್ ಮಾಡ್ತೇವೆ ರೀ. 18 ಅದ್ರಾಗ ಮಿಕ್ಸ್ ಮಾಡಿ ಅಂದ್ರೆ ನಾವು ಇಳ್ಸನ್ ಮಾಡಿ ಮತ್ತೊಮ್ಮೆ ಒಯ್ತೇವೆ ಶಿಂಬಿ ಇಷ್ಟ. ಸರ್, ಈಗ ಬಳ್ಳಿ ಹತ್ತಿರತ್ತಲ್ಲ, ಈಗ ಇದನ್ನು ಇದು ಇದ್ದಂಗೆ ನಮ್ಮ ಕಾಳು ಮೆಣಸು ಇದ್ದಂಗೆ ಸರ್, ಇದು ಕಟ್ಬೇಕಲ್ಲ ಸರ್? ಹಾಂ ಹೌದ್ರಿ. ಏನು ಎದ್ರಲ್ಲೇ ಕಟ್ತೀರ? ನಮ್ದು ರೀ ಸರ್ ಇಲ್ಲಿ ಲವಾಳೆ ಅಂತ ಬರ್ತೈತ್ರಿ, ಅದ ನಮ್ದ ಇದು ಹೊಳಿ ಹತ್ತಿರ ಒತ್ತ ಅಂತ ಇರ್ತಾರಲ್ಲ, ಆಪು ಲವಾಳೆ ಅಂತ ನೋಡ್ರಿ. ನಾವು ಜಾಸ್ತಿ ಪಾಲಿಹೌಸ್ನಲ್ಲಿ ಆಪ್ ಯೂಸ್ ಮಾಡ್ತೇವೆ ಸರ್. ಓಪನ್ ತೋಟದಾಗ ಏನೈತಿದ್ರಿ ಲವಾಳೆ ಯೂಸ್ ಮಾಡ್ತೇವ್ರಿ. ಯಾಕಂದ್ರೆ ರೀ ಓಪನ್ ತೋಟದಾಗ ಮಳಿ ಮತ್ತು ಇರೋದ್ರಿಂದ ಆಪ್ ಜಲ್ದಿ ಕೊಳಿತೇರಿ, ಲವಾಳಿ ಕೊಳಿಯೋದಿಲ್ರಿ. ಅದ ಗಿಡಕ್ಕೆ ಹಿಡ್ಕೊಳ್ತೀರಿ. ಇಲ್ಲಿ ಮಳಿ ಬರೋ ಸಮಸ್ಯೆ ಇಲ್ರಿ, ನಾವು ಆಪ್ ಸಿಗತ್ತೆ, ಕಮ್ಮಿ ಅಮೌಂಟ್ನಲ್ಲಿ ಆಪ್ ಸಿಗತ್ತೆ. ಇಲ್ಲಿ ಎಲ್ಲಾರ ಹೋಗಿ ಕರ್ಕೊಂಡ್ಬರ್ತಾರ್ರಿ, ಕಟ್ಟಿಬಿಡ್ತಾರ್ರಿ. ಕಟ್ಕೊಂತ ಎಷ್ಟು ಡಿಸ್ಟೆನ್ಸಿಗೆ ಒಂದೊಂದು ಆಪ್ ಕಟ್ಕೊತ ಹೋಗ್ತೀರಿ ಸರ್? ಇದು ಅದ ಹೆಂಗಿರಂಗಿಲ್ಲ ಸರ್. ಈಗ ಬಳ್ಳಿ ಹೆಂಗಿರ್ತೈತ್ರಿ, ಈಗ ಪ್ಲಾಂಟೇಶನ್ ನಾವು 4 ಬಳ್ಳಿ ಮಾಡಿದ್ರಿ, 4 ಬಳ್ಳಿ ಒಂದ್ ಸರಿನ ಹೊಂಟು ಅಂದ್ರೆ ಒಮ್ಮೆ ಗಟ್ಟಿ ಬೀಳ್ತಾವ್ರಿ. ಆ ಕೆಳಗೊಂದ್ ಬಳ್ಳಿ ಪಾಳೆ ಬಂದಿರ್ತೈತಿರಲ್ಲ, ಅದನ್ನ ಬಿ ತಗೊಂಡ್ ಇದ್ ಬಿ ಹೋಗ್ಬೇಕ್ರಲ್ಲ. ಹಂಗ್ ನೋಡಕಾದ್ರೆ ಒಂದ್ 4 ಬಟ್ಟಿಗೆ ಚೋಟಿಗೆಲ್ಲ ಒಂದ್ ಬಳ್ಳಿ ಗಟ್ಟಿ ಬೀಳ್ತಾವ್ರಿ. ಅಂದ್ರೆ ಯಾವ್ದು ಕೆಳಗ್ ಬೀಳಾರ್ದಂಗೆ ಮೇಲ್ ಹೋಗಂಗೆ ಕಟ್ಕೊತ ಹೋಗಿ ಅಷ್ಟೇ. ಓಕೆ ಸರ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ
ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನೀರಾವರಿ ವ್ಯವಸ್ಥೆ ಹೆಂಗ್ ಸರ್ ಇದಕ್ಕೆ? ನೀರಾವರಿ ಅಂದ್ರೆ ರೀ ಈಗ ನಾವು ಒಂದು ಡ್ರಿಪ್ ಮಾಡಿದ್ರಿ. ಹೌದು ಸರ್. ಡ್ರಿಪ್ ಅಲ್ಲಿ ರಸಾವರಿ ಕೊಡ್ತೀರಾ? ಇಲ್ಲ ಸರ್, ಬರೀ ನೀರಷ್ಟೇ. ನೀರಷ್ಟೇ ರೀ. ಜಾಸ್ತಿ ಹುಮಿಕ್ ಆಸಿಡ್ ಆಗಿದೆ ಅದ್ರೇನು ಕೊಡ್ತೇವ್ರಿ. ರಸಾವರಿ ಇದಕ್ಕೆ ಜರ ರಾಸಾಯನಿಕ ಕಮ್ಮಿನ ಸರ್. ಕಮ್ಮಿನ. ಸರ್ ಈಗ ಯಾವಾಗ ಎಷ್ಟು ದಿವಸಕ್ಕೆ ಒಂದ್ಸಲ ನೀರು ಕೊಡ್ತೀರಿ? ಯಾಕಂದ್ರೆ ಎಲ್ಲ ಕಂಟ್ರೋಲ್ ಕಂಡೀಷನ್, ಮಳೆ ನೀರಂತೂ ಒಳಗಡೆ ಬರಲ್ಲ. ಹಂಗಾಗಿ ಎಷ್ಟು ದಿವಸಕ್ಕೆ ಒಂದ್ಸಲ? ನಮ್ಮ ಸ್ಟಡಿ ಪ್ರಕಾರ ಸರ್ ಪಾಲ್ಯೂಷನ್ ರೀ ಡೈಲಿ ಒಂದು 20 ಮಿನಿಟ್ ನೀರು ನಾವು ಅಂದ್ರೆ ನಮ್ಮ ಪ್ರೆಷರ್ ಮೇಗಿಂದ ಬಿಟ್ಟದ್ರಿ. ರೈತರ ಅವ್ರವ್ರ ಪ್ರೆಷರ್ ಹೆಂಗಿರ್ತಾವ್ರಿ, ಡೈಲಿ ಒಂದು 20 ಮಿನಿಟ್ ನೀರು ಹಚ್ಚ್ರೆ ಚಲೋ ರೀ. ಮತ್ತೆ ನಾವು ರೇನ್ ಪೈಪ್ ಯೂಸ್ ಮಾಡಿದೀವಿ ಸದ್ಯ ಸರ್. 2 ವರ್ಷ ಹಿಂದ್ಗಡೆ ನಾವು ರೇನ್ ಪೈಪ್ ಯೂಸ್ ಮಾಡ್ಲತ್ತಿದ್ರಿ. ಈಗ ರೇನ್ ಪೈಪ್ ಸಕಡೆ ಯೂಸ್ ಮಾಡಿದೀವ್ರಿ. ಸರ್ ಇವು ಡ್ರಿಪ್ ಎಲ್ಲ ನೀವು ಸಾಲಿಗೂ ಇದೆ ಸರ್, ಸಾಲ್ ಮಧ್ಯದಲ್ಲೂ ನೋಡ್ತಾ ಇದೀವಿ ನೋಡಿ. ಅದೇ ಸರ್, ಸಾಲ್ ಮಧ್ಯದಲ್ಲಿ ಇರೋದು ರೇನ್ ಪೈಪ್ ಸರ್. ಬಳ್ಳಿ ಬೋದ್ ಮೇಲೆ ಇರೋದು ಇದನ್ರಿ ಡ್ರಿಪ್ ಲೈನ್ ರೀ, ಇನ್ ಲೈನ್ ರೀ. ಇದು ರೇನ್ ಪೈಪ್ ಮಧ್ಯದಲ್ಲಿ ಇರೋದ್ರಿ. ಇದು ಏನು ಯೂಸ್ ಮಾಡ್ತೀರಿ ಸರ್? ಇದು ಎದಕ್ಕೆ? ಇದು ಹೆಂಗೆ ನೀರು ಮಾಮೂಲಿ ಇದು ದಾರಿಯಲ್ಲೂ ನೀರು ಕೊಡೋದು? ದಾರಿಯಲ್ಲಿ ನೀರು ಕೊಡೋದು ಬಂದ್ ಮಾಡಿದೀವಿ ಸರ್ ಈಗ. ಅಂದ್ರೆ ಏನೈತ್ರಿ ರೇನ್ ಪೈಪ್ ರಿಂದ ರೀ ಸರ್, ಈಗ ನಾವೇನು ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವಲ್ಲ ಸರ್, ಆ ಕೊಟ್ಟಿಗೆ ಗೊಬ್ಬರ ಎಲ್ಲಾನ ಮಳೆ ಬಿದ್ದಂಗೆ ಆಗಿರಿ ಅದೆಲ್ಲ ತೋದ್ ಬಿಡತ್ತೆ. ರೂಟ್ಸ್ ಎಲ್ಲ ನಮ್ಮ ಕೊಟ್ಟಿಗೆ ಗೊಬ್ಬರದಾಗೆಲ್ಲ ಬಂದ್ ಬಿಡ್ತಾವ್ರಿ. ಡ್ರಿಪ್ ಏನ್ ಮಾಡ್ತಿದ್ರಿ, ಅದು ಹಂಗೆ ಕೆಳಗೆ ಇಳ್ಕೊತ ಹೋಗ್ತಾರೆ.
ಓಹೋ ಇದು ರೇನ್ ಪೈಪ್ ಅಂದ್ರೆ ನೀರ್ ಚಿಗಿತೈತಿ ಚಿಗಿಯೋದ್ರಿಂದ ನಮ್ಮ ಕೊಟ್ಟಿಗೆ ಗೊಬ್ಬರ ಎಲ್ಲ ಮಳೆ ಬಿದ್ದ ಹಾಗೆ ತೋದ್ ಬಿಡತ್ತೆ ಆ ರೂಟ್ಸ್ ಎಲ್ಲ ಕೊಟ್ಟಿಗೆ ಗೊಬ್ಬರದಾಗ ಬಂದ್ಬಿಡ್ತೈತಿ. ಹಿಂಗಾಗಿ ಅದ ನಮ್ಗ ಅತಿ ಉತ್ತಮ ಆಗೈತಿ. ಅಂದ್ರೆ ಡ್ರಿಪ್ ಅಂತೂ ಮಾಮೂಲಿ 20 ನಿಮಿಷ ಕಂಪಲ್ಸರಿ ಬೇಕು. ಇದು ಸರ್ ರೇನ್ ಡ್ರಿಪ್ ಸರ್ ಅದ ನಮ್ಗ ಆಯಾ ಅಡವಿಗೆ ತಕ್ಕಂತೆ ಮಡ್ಡಿ ಅದಕ್ಕೆ ಬೇರೆ ರೀ 4 ದಿವಸಕ್ಕೊಮ್ಮೆ ರೀ. ಅಂದ್ರ ಕರಿ ಜಮೀನ್ ಇದ್ರೆ ಅದಕ್ಕೊಂದು 2 ದಿವಸಕ್ಕೊಮ್ಮೆ ರೀ ಹಿಂಗೆಲ್ಲ ಮಾಡ್ತಾರೆ. ಇದು ನೀರಾವರಿ ವ್ಯವಸ್ಥೆ ಸರ್. ಕಳಿದು ಸರ್ ಕಳೆ ಏನಾದ್ರು ಬರುತ್ತಾ ಇದ್ರಲ್ಲಿ ಜಾಸ್ತಿ? ಕಸ ಸರ್ ಏನೈತಿದ್ರಿ ಪಾಲಿಯೋಸ್ನಲ್ಲಿ ಬರುತ್ತೆ. ಬಟ್ ಈಗ ಏನ್ ನಾವು ಎಲಿ ಕಟಿಂಗ್ 60 days ಬರ್ತೈತಿ ನೋಡ್ರಿ, ಅಲ್ಲಿ ಮಟ್ಟ ಅಟ್ಟ ಬರುತ್ತೆ. ಅಲ್ಲಿಂದ ಮುಂದೆ ಕಸ ಬರೋದ ಚಾನ್ಸ್ ಇಲ್ರಿ. ಒಂದ್ ಬಿ ಕಸನೇ ಬರಂಗಿಲ್ಲ. ಅಂದ್ರೆ ಬಳ್ಳಿ ಭಾಳ ಸ್ಪೀಡ್ ಬೆಳಿತೆ ನೋಡ್ರಿ, ಅದರಿಂದ ಏನೈತಿದ್ರಿ ಅದ್ರ ವಸವಿಯಲ್ಲಿ ಅದ್ರ ಕಸ ಬರೋ ಸಾಧ್ಯತೆನೇ ಇಲ್ಲ. ಹಿಂಗಾಯ್ತಿದ್ರಿ. ಈಗ ಎಷ್ಟು ಅಡಿ ತನ ಹೋಗುತ್ತೆ ಸರ್ ಇದು? ಈಗ ಮಿನಿಮಮ್ ಸರ್ ಇದು ಭಾಳ ಸರ್ 20 ಫೂಟ್ ಮಟ ಬಿ ಹೋಗ್ಬೋದು ಕಟ್ಟಿಗೆ. ಈಗ ಸದ್ಯ 13.5 ಫೂಟ್ ಅಂದ್ರೆ 14 ಫೂಟ್ ತಗ ಸರ್ ಈ ಸ್ಟ್ರಕ್ಚರ್ ಇದೆ ರೀ. ಪೆಹ್ಲ ಒಂದು ಸ್ವಲ್ಪ ನಾವು ಮೊದಲಿಗೆ ಮಾಡಿದ ಪಲ್ಯೂಸ್ ಸ್ಟ್ರಕ್ಚರ್ ಸ್ವಲ್ಪ 11.5 ಫೂಟ್ ತಗಿದ್ವಿ ರೀ. ಈಗ ನಾವು ಸದ್ಯ ಅದು ಸ್ಟ್ರಕ್ಚರ್ಗಳೆಲ್ಲ ಸ್ವಲ್ಪ ಹೈಟ್ ಹೇಳಿ ಹೈಟ್ ಮಾಡ್ಸೀವಿ ಸರ್. ಓಕೆ. ಈಗ 3 ತಿಂಗಳಿಗೆ ಇದು ಕಟಾವಿಗೆ ಶುರು ಆಗುತ್ತೆ ಸರ್ ಕಟಿಂಗ್ ಸರ್. ಇದು ಯಾವಾಗ ಸಿಂಬಿ ಇಳಿಸ್ತೀರಿ ಸರ್? ಎಲ್ಲಿವರೆಗೂ ಹಾಗೆ ಕಂಟಿನ್ಯೂ ಕಟ್ ಮಾಡ್ತಾ ಹೋಗ್ತೀರಾ? ಈ ಸರ್ ನಾವು ಪ್ಲಾಂಟೇಶನ್ ಮಾಡಿದ ಇಯರ್ದಿಂದ 1 year ತನಕ ರೀ ಇದು ಹಂಗೆ ಮೇಲ್ಗಡೆ ಇರ್ತೈತೆ. ಅದು ಆದ ನಂತರ ರೀ ಅದು ಒಮ್ಮೆ ವ್ಯಸನ ಕೆಳಗೆ ತೊಗೊಂಡ್ರೆ 6 month ಒಮ್ಮೆ ವ್ಯಸನ ಆಗತ್ತೆ ಸರ್. ಓಕೆ. ಹಚ್ಚಿದ ಪ್ಲಾಂಟೇಶನ್ ಹಚ್ಚಿದ ಅಷ್ಟೇ 1 ವರ್ಷ ಕಂಟಿನ್ಯೂ ಅದು ಹೈಟ್ ಮಟ್ಟ ಹೋಗಿರಿ 1 ವರ್ಷ ತನಕ ನಾವು ಎಲ್ಲಿ ಕಟ್ ಮಾಡ್ತೇವೆ ರೀ. ಅದಾದ ನಂತರ ರೀ ನಾವ್ ಏನೈತಿ ನೋಡ್ರಿ ವ್ಯಸನ ಅಂತೇವ್ರಿ. ಸಿಂಬಿ ಹಾಕೋದ್ರಿ ಏನು ಒಮ್ಮೆ ಹಾಕಿದ್ರಿ ಸರ್, ಅದೇನಾಗತ್ತೆ ಇಷ್ಟ ನಮ್ಮ ಮಿನಿಮಮ್ 3 ಇಂದ 4 ಫುಟ್ ಬಿಡಾಕ್ಬೇಕಾಗ್ತೈತ್ರಿ. ಅದ್ರ ಬಿಡೋದ್ರಿಂದ ನಮ್ದು ಹೈಟ್ ಅಲ್ಲಿ ಹೋಗ್ತಾನೆ 6 month ಮತ್ತೆ ರೀಚ್ ಆಗುತ್ತೆ ಕಟ್ಟಿಗೆ. ಫಾಸ್ಟ್ ಗ್ರೋತ್ ಆಗೋದ್ರಿಂದ ಮತ್ತೆ ನಾವು 6 month ನಾವು ತಗೋಬೇಕಾಯ್ತು. ಸರಿ ಸರ್, ಈಗ 13 ಫೂಟ್ ಅವ್ರಿ 1 ವರ್ಷದವರೆಗೆ ಬಿಡ್ತೀರಿ. ಈ ಸಿಂಬಿ ಇಳಿಸೋದು ಪ್ರಕ್ರಿಯೆ ಹೆಂಗ್ ಸರ್? ಅದು ಹೆಂಗ್ ಮಾಡ್ತಾರೆ? ಸಿಂಬಿ ಇಳಿಸೋದು ಸರ್ ಅಂದ್ರೆ ರೀ ಈಗ ಮೇಲಿಂದ ಎಲ್ಲಾ ಬಳ್ಳಿ ಕೆಳಗೆ ಬಿಚ್ಚಬೇಕ್ರಿ. ಅದೆಲ್ಲ ಕಟ್ ಮಾಡ್ಕೊತಂದ್ರಿ ಹಂಗ ಒಂದ್ ರೀತಿ ಒಗಿದ್ ಇರ್ತೈತ್ರಿ. ಕೆಳಗೆ ಹೋಗಿತಾರೆ ಎಲ್ಲ ಜಮಾ ಮಾಡಿ ಕೆಳಗೆ ಹೋಗಿತಾರೆ. ಎಲಿ ಇರ್ಲಿ ಬಿಡ್ಲಿ ಎಲ್ಲ ತಗೊಂಡೆ ಹೋಗೋದು. ಎಲಿ ಕಟ್ ಮಾಡಿರ್ತೀವಿ ಆಲ್ಮೋಸ್ಟ್ ರೀ. ಮತ್ತೆ ನಾವು ಕೈಮಾರ್ ಬಿ ಅದ್ರ ಬ್ರಾಂಚಸ್ ಕಟ್ ಮಾಡ್ತೇವ್ರಿ. ಸ್ವಲ್ಪ ಮ್ಯಾಕ್ ಐತವ್ರಿ ಒಂದು 6-7 ಫೂಟ್ 4-5-6-7 ಫೂಟ್ ಮ್ಯಾಕ್ ಆದ್ರಿ. ಕೆಳಗಿನ ಏನ್ ಬ್ರಾಂಚಸ್ ಇದಾವ್ರಿ ಅವೆಲ್ಲ ಕಟ್ ಮಾಡ್ತಾವ. ಸಿಂಬ್ಯಾಕಾಗಿ ಈಜಿ ಆಗ್ತೈತ್ರಿ. ಅಂದ್ರೆ ಮೇನ್ ಸ್ಟೆಮ್ ಬಿಟ್ಟು ಸೈಡಿಂದೆಲ್ಲ ಕೈ ಕತ್ತರಿಸಿ ಇದು ಮಾಡ್ತೀವಿ. ಆಮೇಲೆ ಅಲ್ಲಿ ಗುದ್ಲಿ ಹೊಡೆಯೋದ ಅದು ನಮ್ ಚಾರ್ನೆ ಅಂತಾರ್ರಿ. ಅದರಿಂದ ಹೊಡ್ಕೋತ ಒಬ್ಬ ಮನುಷ್ಯ ಹೋಗ್ತಾರಿ. ನಮ್ದು ಫಂಗಿ ಸೈಡ್ ಯಾವ್ದ್ರಿ ಒಂದು ನಾವು ಶಿವೋಜಿ M45 ಮತ್ತೆ ಡ್ರೆಂಚಿಂಗ್ ಮೊದಲ ಜಾರಿಯಲ್ಲೇ ಮಾಡಿರ್ತೇವ್ರಿ. ಆಮೇಲೆ ಸಿಂಬಿ ಹಾಕ್ತೇವ್ರಿ. ಸಿಂಬಿ ಅಂದ್ರೆ 8 ಆಕಾರದಾಗ ಹೊಡೆದು ಹಿಂಗ ಮುಚ್ಚಿಬಿಡೋದಲ್ಲ. 8 ಆಕಾರದಾಗ ಹಿಂಗ್ ತಿರ್ಸ್ರಿ ಮ್ಯಾಗ ಎಬಿಸ್ ನಿಲ್ಸ್ತಾರಿ. ಒಂದ್ 4 ರಿಂದ 5 ಫೂಟ್ ಬಳಿ ನಿಲ್ಸ್ತಾರಿ. ಮತ್ತೆ ಅದನ್ನ ಕಟ್ಟಿ ಬಿಡ್ತಾರ ಆಯ್ತು. ಓಕೆ. ಅಂದ್ರೆ ಅದಕ್ಕೆ ಕಟ್ಟಿ ಬಿಡ್ತಾರ. ಅದು ಮಾಡೋದು ಏನಕ್ಕೆ ಸರ್? ಅದು ಏನ್ ಮಾಡೋದಂದ್ರೆ ಸರ್ ಮತ್ತೆ ಅಂದ್ರೆ ಈಗ ನಮ್ಮ ಮೇಲೆ ಹೋಗಕ್ಕೆ ಅಸ್ಕ ಜಾಗ ಇಲ್ರಿ. ಮತ್ತೆ ನಾವು ನುಚ್ಚನಿಕೆ ಏರಿ ಅಷ್ಟು ಹೈಟ್ ಹೋಗಿ ಇಲ್ಲಿ ಕೊರ್ಯಾಕ ಶೇಕಿಲ್ರಿ ಸರ್. ಅದರಿಂದ ಮತ್ತೆ ಕೆಳಗೆ ಇಳಿಸೋದ್ರಿಂದ ಮತ್ತೆ ಬಳ್ಳಿ ಏನ್ ಮಾಡ್ತಿದ್ವಿ ಮತ್ತೆ ಫ್ರೆಶ್ ಆಗಿರಿ ಹೊಸ ತೋಟ ಆದಂಗೆ ಆತಿದ್ರಿ. ಓಕೆ. ಮತ್ತೆ ಹೊಸ ತೋಟ ಆದಂಗ ಅಂದ್ರೆ ಅದು ಅವಾಗ ಚಿಗುರು ಜಾಸ್ತಿ ಇರ್ತಾವಲ್ಲ ಸರ್? ಸಿಂಬಿ ಬೆಳೆದಿದ್ ನೀವು ಜಾಸ್ತಿ ಚಿಗುರು ಬರ್ತೈತೆ. ಹೌದ್ರಿ. ಅವಾಗ ಯಾವಾಗ ಎಷ್ಟು ಬೇಕು ಅಷ್ಟು ಮತ್ತೆ ಅಂದ್ರೆ ಅವೆಲ್ಲ ಈಗ ರೂಟ್ಸ್ ಎಲ್ಲ ಮತ್ತೆ ಹೊಸದಾಗಿ ಬಿಟ್ರಿ ಮತ್ತೆ ಈಗ ಮ್ಯಾಗ ಮತ್ತೆ ಪ್ರೆಷರ್ ಕೊಟ್ರಿ ಜಾಸ್ತಿ ಬೆಳೀತಾರೆ. ಓಕೆ. ಅದನ್ನ ನೀವು ಬೆಳೆಸ್ತಾ ಹೋಗ್ತೀರಾ. ಈಗ ಇದರಲ್ಲಿ ಮುಖ್ಯವಾಗಿ ಸರ್ ರೋಗ ಕೀಟದ ಏನ್ ಸಮಸ್ಯೆ ಬರುತ್ತೆ ಸರ್ ಇದರಲ್ಲಿ? ಈಗ ರೋಗ ಸರ್ ನಾವು ಮೊದಲು ಅಂದ್ರೆ ರೀ ಒಂದು 4-5 ವರ್ಷ ಮೊದಲು ಏನಿಲ್ಲ ಈಗ ಸರ್. ಈಗ ಮೊದಲು ಏನಾಗ್ತಿತ್ರಿ ನಮ್ಮ ಕಬ್ಬಿಗೆ ಮಾವ ಬೀಳ್ತಿತ್ರಲ್ಲ ಅದು ಒಂದೇ ಬೀಳ್ತಿತ್ರಿ. ಅದಾದ ನಂತರ ಬಿಳಿ ಅಂತ ಮಾವ ಬರ್ತಿದ್ರಲ್ಲ ಅದೇನು ರೋಗರ್ ಹೊಡೆದ್ರೆ ಹೋಗ್ತಿತ್ರಿ. ಈಗ ಏನಾಗೈತ್ರಿ ಸ್ವಲ್ಪ ಮೈಟ್ಸ್ ಬ್ಲ್ಯಾಕ್ ಮೈಟ್ಸ್ ಜರ ಕಾಡ ಐತಿ ಸರ್. ಓಕೆ. ಹಾಂ ರೀ. ಅದ ಅಂದ್ರೆ ಏನಾಗೈತೆ ಸರ್ ಈಗ ನಾವು ಹಾರ್ಟಿಕಲ್ಚರ್ ಸರ್ಗೆಲ್ಲ ಕೇಳ್ದ್ಮ್ಯಾಗ ಏನಾಗೈತ್ರಿ ನಾವು ಅಂದ್ರೆ ಅದರಲ್ಲಿ ಬರೀ ವಿಳ್ಯದೆಲೆ ಬೆಳೆಯೋದ್ರಿಂದ ಅಲ್ಲಿ ಅಂದ್ರೆ ಸಮಸ್ಯೆ ಆಗೈತೆ. ನಾವು ಇಲ್ಲಿ ತೋಟ ತೆಗೆದ್ರಿ ಮತ್ತೆ ಇಲ್ಲಿ ತೋಟ ಬೆಳೆಯೋದ್ರಿಂದ ಅಲ್ಲಿ ಬೇರೆ ಯಾವ್ದಾರ ಒಂದು ಬೆಳೆ ಬೆಳೆದು ಆಮೇಲೆ ನಾವು ಪ್ಲಾಂಟೇಶನ್ ಮಾಡ್ತಾ ನಮಗೆ ಹಿಂಗೆ ಅಡ್ವೈಸ್ ಕೊಟ್ಟಿದ್ದಾರೆ. ಓಕೆ. ಹಾಂ ರೀ. ಅಂದ್ರೆ ಈಗ ಮಾವ ಅಂದ್ರೆ ಅದು ಬಿಳಿ ಮಾವ ಅದು ಮೊದಲು ಬಂದಿ ಸರ್ ವೈಟ್ ಫ್ಲೈ ತರ. ಅದ್ರಿ ಕಬ್ಬಿಗೆ ಬರುತ್ತೆ ಅದ್ರಿ. ಈಗ ಏನ್ ಮಾಡಿದ್ವಿ ಬ್ಲ್ಯಾಕ್ ಥ್ರಿಪ್ಸ್ ನಮ್ಗೆ ಸ್ವಲ್ಪ ಜಾಸ್ತಿ ಕಾಡಾಯ್ತು ಸರ್. ಅದಕ್ಕೆ ಈಗ ಏನಾದ್ರು ಲೈಟ್ ಆಗಿ ಸ್ಪ್ರೇ ತಗೊಂತೀರಾ? ಅದಕ್ಕೆ ನಾವು ನೀಮ್ ಆಯಿಲ್ ತಗೋತೀವ್ರಿ, ರೋಗರ ತಗೋತೀವ್ರಿ. ಒಬ್ಬರು ಬೇರೆ ರೈತರು ಬೇರೆ ತಗೋತಾರೆ. ಬಟ್ ನಾವ್ರಿ ಅದನ್ನ ಯೂಸ್ ಮಾಡಲ್ಲ ಬೇರೆಯವ್ರಿ. ಅಂದ್ರೆ ಈಗ
ಹೈಡೋಸ್ ಔಷಧ ಆತಿತ್ರಿ ಮತ್ತು ಇದು ತಿನ್ನೋದ್ರಿಂದ ವಿಳೆದಲ್ಲಿ ತಿನ್ನೋಕೆ ಯೂಸ್ ಮಾಡ್ತಾರಲ್ಲ ಸರ್, ರೈತರಿಗೆ ವಿಷಕಾರಿ ಕೊಡೋದು ಬೇಡ ಅಂತ ನಮ್ಮದು ಒಂದು ಅನಿಸಿಕೆ ನಮ್ಮೆಲ್ಲ ದೋಸ್ತರದೆ. ಯಾಕೆಳ್ರಿ ದುಡ್ಡಿಗಾಗಿ ಏನು ಕೊಟ್ಟು ರೈತರನ್ನಾಗಲಿ ಅಥವಾ ಮತ್ತು ಯಾರು ಭೀ ಒಬ್ಬರ ಜನರಿಗೆ ನಾವು ಮೋಸ ಮಾಡೋದು ಬೇಡ ಅಂತ ನಾವು ಅದನ್ನ ಯಾವ್ದು ಭೀ ಯೂಸ್ ಮಾಡಿಲ್ಲ. ಓಕೆ, ಒಂದು ನೀಮ್ ಆಯಿಲು ರೋಗಾರು ಅದು ಬಿಟ್ಟರೆ ಜಾಸ್ತಿ ಹೋಗೋದಿಲ್ಲ ಮುಂದೆ. ಅದು ಏನೋ ತಿಂಗಳಿಗೆ ಒಂದ್ಸಲ ತೋತೀರಾ ಅಥವಾ ಹೆಂಗೆ? ಅದೇ ಭತ್ತಕ್ಕೆ ತೊಗೋತೀವಿ ಸರ್, ಒಂದು 15 ದಿವಸಕ್ಕೆಲ್ಲ ರೀ. ಎಲ್ಲಾದ್ರೂ ಅವಶ್ಯಕತೆ ಇಲ್ಲರಿ, ಒಂದೊಂದು ಪ್ಲಾಂಟೇಶನ್ ಹೆಂಗಿದಾವೆ ಸರ್, ಇನ್ನೂ ಮಟ್ಟ ಅವ್ರು ಪಂಪ ತೊಗೊಂಡಿಲ್ರಿ. ಹಿಂಗೆ ಭೀ ಆಗಿದೆ ಸರ್. ನಿಮ್ದು ಅಂದರೆ ಈ ಸೀಸನ್ ಅಂತ ಇದೆಯಾ ಸರ್ ಈ ರೋಗ ಇದು ಕೀಟ ಬರೋಕ್ಕೆ? ಹಾಂ ರೀ, ಈಗ ಹೆಂಗಿರ್ತೀರಿ ಸೀಸನ್ ಅಂದರೆ ಈಗ ಜಾಸ್ತಿ ಅಂದರೆ ಥಂಡಿಯಲ್ಲಿ ಜರ ಕೆಪ್ಚಿತ ಬರುತ್ತೆ ರೀ, ಥಂಡಿ ಹಿಂಗೆಲ್ಲ ರೀ. ಮತ್ತು ಆ ಪಾಲಿಯೋಸ್ನಲ್ಲಿ ಯಾವ್ದು ಬರ್ತಿದ್ದೆ ಯಾವಾಗ ಬರ್ತಿದ್ದೆ ಹೇಳಕ್ಕೆ ಕಂಟ್ರೋಲ್ ಕಂಡೀಷನ್ ಯಾವಾಗ ಬೇಕು ಏನು ಬೇಕು. ಮತ್ತು ಈಗ ಹೆಂಗೆ ಸರ್, ಮೊದಲು ರೀ ನಿಸರ್ಗೆಲ್ಲ ಟೈಮಿಗೆ ಮಳೆ ಬರ್ತಿತ್ರಿ, ಎಲ್ಲ ಆತಿತ್ರಿ. ಈಗ ನಿಸರ್ಗ ಚೇಂಜ್ ಆಗಿತ್ರಿ, ಯಾವಾಗ ಏನು ಬರ್ತಿದ್ದು ಗೊತ್ತೇ ಆಗಲ್ಲ, ಹಿಂಗಾಗಿ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಇಬ್ಬರು ಗೆಳೆಯರು ನಮಗೆ ಇಷ್ಟೊತ್ತು ಯಾವ ರೀತಿ ಪಾಲಿಹೌಸ್ ನಿರ್ಮಾಣ ಮಾಡಬೇಕು, ಪಾಲಿಹೌಸ್ ನಿರ್ಮಾಣ ಮಾಡಿ ಆಮೇಲೆ ನಾಟಿ ಮಾಡೋದು ಹೆಂಗೆ ವಿಳ್ಯದೆಲೆ ಅದು ಒಂದು ಅದರಲ್ಲಿ ರೋಗ ಕೀಟಗಳ ಸಮಸ್ಯೆ, ಗೊಬ್ಬರದ್ದು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರು ಸರ್. ಈಗ ಒಂದ್ಸಲ ವಿಳ್ಯದೆಲೆ ಕಡ್ಡಿಯನ್ನು ನಾಟಿ ಮಾಡಿದ್ಮೇಲೆ ಯಾವಾಗ ಹಾರ್ವೆಸ್ಟಿಂಗ್ ಬರುತ್ತೆ ಸರ್? ಅದು ಸ್ಪೆಷಲಿ ಪಾಲಿಹೌಸಲ್ಲಿ ಅದು ಸ್ಪೆಷಲಿಸ್ಟ್ ಅಂದರೆ ಈಗ ಒಂದು ಸ್ವಲ್ಪ ನಾವು ಬೆಳೆ ಸ್ಟಾರ್ಟ್ ಮಾಡಿದ್ರು, ಹಚ್ಚಿದ್ರು ರೀ ಸ್ಟಾರ್ಟ್ ಅಂದ್ರೆ ಒಂದು 20-22 ದಿನಕ್ಕೆ ಸ್ಟಾರ್ಟ್ ಆಗ್ತಿದ್ರೆ ಎಲಿ ಬರಕ್ಕೆ ಸ್ಟಾರ್ಟ್ ಒಂದು ಸ್ವಲ್ಪ ರೀ. ಆದರೆ ಹಿಂಗೆ ಕಟಾವ ಎಲ್ಲ ಬರಬೇಕಾದ್ರೆ ಒಂದು ನಮ್ಗೆ ಒಂದು 60 ರಿಂದ 65 ದಿವಸ ಬೇಕು ರೀ. ಅಂದರೆ 3 ತಿಂಗಳಿಂದ 3 ತಿಂಗಳು. 3 ತಿಂಗಳು.
3 ತಿಂಗಳಿಗೆ ನಿಮ್ದು ಕಟಾವ್ ಶುರು ಆಗುತ್ತೆ. ಸ್ಟಾರ್ಟ್ ಆಗಿಬಿಡ್ತೈತ್ರಿ ಸರ್ ಫಸ್ಟಿಂಗ್ ಹಾರ್ವೆಸ್ಟ್ ಹೆಂಗಿರುತ್ತೆ ಸರ್? ಡೈಲಿ ಮಾಡ್ತೀರಾ? ಯಾಕಂದ್ರೆ ಕಡಿಮೆ ಇರ್ತೈತಲ್ಲ ಇಲ್ಲಿ. ಕಡಿಮೆ ಇರ್ತೀವಿ, ಡೈಲಿ ಮಾಡಂಗಿಲ್ರಿ ಅದು. ಒಂದು ವಾರದಾಗ 2 ಟೈಮ್ ಕಟಾವ್ ಮಾಡ್ತೀವ್ರಿ. ಹೆಂಗೆ ಸ್ಟಾರ್ಟ್ ಆಗ್ತಿದ್ರಲ್ಲ ಅದರಿಂದ ಅಂದ್ರೆ ಡೈಲಿ ಸ್ಟಾರ್ಟ್ ಆಗ್ತಿದ್ರಿ. ಒಂದು 10 ಫೂಟ್ರಿಂದ ಮುಂದೆ ಹೋಯ್ತಂದ್ರಿ ಕಂಟಿನ್ಯೂ ಡೈಲಿ ಕಟಿಂಗ್ ಮಾಡ್ಬೇಕ್ರಿ. ಒಂದು ರೌಂಡ್ ಅಂದ್ರೆ ಒಂದು 15 ದಿವಸಕ್ಕೆ ಕಟಾವ್ ಸ್ಟಾರ್ಟ್ ಮುಗಿಬೇಕ್ರಿ, ಮತ್ತೆ ಸ್ಟಾರ್ಟ್ ಆಗ್ಬೇಕ್ರಿ ಅಂದ್ರೆ ಹಿಂಗ್ ಮಾಡ್ಕೋತ ಹೋಗ್ಬಿಡುದು. ಹಿಂದ್ ಮತ್ತೆ ಎಲ್ಲಿ ಬರ್ತದ ಮತ್ತೆ ಸ್ಟಾರ್ಟ್ ಹಿಂಗ್ ಕಂಟಿನ್ಯೂ ಸ್ಟಾರ್ಟ್ 15 ದಿನಕ್ಕೆ ಒಂದು ರೌಂಡ್ ಆಗಬೇಕ್ರಿ ಅದು. ಈ ಟೈಪ್ ಸ್ಟಾರ್ಟ್ ಇರ್ತೈತಿ. ಓಕೆ, ಈಗ ಕಮರ್ಷಿಯಲ್ ಕಟಾವ್ ಅಂದ್ರೆ ಸರ್ ನೀವು ಹೇಳಿದ್ರಿ ಒಂದು 10 ಫೂಟ್ವರೆಗೆ ಹೋದ್ರೆ ಕಮರ್ಷಿಯಲ್ ಕಂಟಿನ್ಯೂ ಸ್ಟಾರ್ಟ್ ರೀ. ಅಂದ್ರೆ ಡೈಲಿ ಹಾರ್ವೆಸ್ಟ್ ಮಾಡ್ತೀರಾ? ಡೈಲಿ ಮಾಡ್ತೀವಿ ಸರ್. ವಾರದಲ್ಲಿ ಇಷ್ಟ ಅಂತಿಲ್ಲ? ವಾರದಲ್ಲಿ ಇಷ್ಟ ಇಲ್ಲ, ಡೈಲಿ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣ ಐತ್ರಿ, ಕಡಿಮೆ ರೀ, ಹೆಚ್ಚಾದ್ರೆ ಈ ಟೈಪ್ ಮಾಡ್ತೀವಿ ರೀ. ಒಟ್ಟಿನಲ್ಲಿ ಡೈಲಿ ಸ್ಟಾರ್ಟ್ ರೀ, ಬಂದಿಲ್ಲ ರೀ. ಓಕೆ, ಈಗ ಒಂದು ಬಳ್ಳಿಗೆ ಎಷ್ಟು ಬರ್ತದೆ ಸರ್ ಇಲ್ಲಿ? 2,000 ಎಲ್ಲಿ ಬರ್ತದೆ? ಈಗ ಒಬ್ಬ ಹಾರ್ವೆಸ್ಟ್ ಮಾಡವ್ ಸರ್, ಭಾಳ ಹೆಂಗೆ ಹಾರ್ವೆಸ್ಟ್ ಮಾಡ್ತಾನೆ ಸರ್? ಅಂದ್ರೆ ಪಟ ಹಾರ್ವೆಸ್ಟ್ ಮಾಡ್ತಾರೆ ಕೈಯಲ್ಲಿ ಕಟಾವ್ ಬರ್ತಿದ್ರಲ್ಲ. ಈಗ ಸ್ಟಾರ್ಟ್ ಒಬ್ಬ ಮನುಷ್ಯ ಮುಂಜಾನೆ 7 ಗಂಟೆಗೆ ಬಂದಂದ್ರೆ ಒಂದು 3-4 ಗಂಟೆ ತನಕ ಕಟಾವ್ ಮಾಡ್ತಾರೆ. ಒಂದು 15,000 ಇಲ್ಲಿ ಕಟಾವ್ ಮಾಡ್ಬೋದು ಒಬ್ರು. ಹಾಂ ರೀ, ಒಂದು 3,000 ಇಲ್ಲಿ ಕಟಾವ್ ಮಾಡಕ್ರಿ. ಒಂದು ಡಬ್ಬೆ ಅಂತೇವ್ರಿ ನಾವು ಪ್ಯಾಕಿಂಗ್ ಮಾಡ್ತೇವ್ರಿ. ಅದನ್ನ 3,000ಗೆ 1,500 ರೂಪಾಯಿ ಕೊಡ್ತೇವ್ರಿ ಅವ್ರಿಗೆ. ಒಂದು 5 ಡಬ್ಬೆ ಕಟಾವ್ ಮಾಡ್ತಾರ ಅವ್ರು 15,000 ಇಲ್ಲಿ. ಅಂದ್ರೆ ಒಂದು ಕೈದಲ್ಲಿ ಎಷ್ಟು ಹಿಡಿಸ್ಕೊಂತಾರ ಸರ್ ಅವರು? 150 ಹಿಡಿತಾರ. 150 ರೀ, 40, 60 ಹಿಡಿಬಹುದ್ರಿ. ಆದ್ರೆ ನಾವು 2 ಪ್ಯಾಕಿಂಗ್ ಹೆಚ್ಚು ಮಾಡ್ಬೋದು, 2 ಸೆಗಡಿ ಕಡಿಮೆ ಮಾಡ್ಬೋದು. ಅದಕ್ಕೆ ಹೆಂಗೂ ನಡೀತಿದ್ವಿ. 3,000 ಪ್ಯಾಕ್ ಮಾಡ್ಬೇಕ್ರಿ. ಪ್ಯಾಕ್ ಮಾಡ್ತಾರೆ. ಈಗ ಕಟಾವ್ ಮಾಡೋ ಸಮಯ ಎಂತ ಎಲ್ಲಿ ಕಟ್ ಮಾಡ್ತಾರೆ ಸರ್? ಯಾಕಂದ್ರೆ ಅದ್ರ ಸಣ್ಣ ದೊಡ್ಡ ಎಲ್ಲ ಕಟಾವ್ ಬರ್ತಿದ್ ಸರ್. ಇದೊಂದು ಸ್ವಲ್ಪ ಹಿಂಗೈತ್ರಿ, ಇದು ಇವು ಕಟಾವ್ ಮಾಡೋದ್ರಿ, ಇದು ಬಿಟ್ಟು ಬಿಡೋದ್ರಿ. ಮತ್ತೆ ಇದು ಕಟಾವ್ ಒಂದು ರೌಂಡ್ ಹೋದ್ಮೇಲೆ ರೀ 15 ದಿನಕ್ಕೆ ದೊಡ್ಡ ಸೈಜ್ ಆಗಿಬಿಡ್ತೈತ್ರಿ. ಮತ್ತೆ ಇದು ಕಟಾವ್ ಮಾಡೋದ್ರಿ. ಓಕೆ, ಒಂದು ಕೈ ಸೈಜ್ ಇರುವಂತ ಎಲ್ಲಿನ ಕಟ್ ಮಾಡೋದು? ಕಟ್ ಮಾಡೋದ್ರಿ. ಸಣ್ಣ ಸೈಜ್ ಬಿಟ್ಟು ಬಿಡೋದ್ರಿ. ಅದು ಮತ್ತೆ 15 ದಿನ ಅದು ರಿಟರ್ನ್ ಮತ್ತೆ ಬಂದ್ಬಿಡ್ತೈತ್ರಿ. ಹಂಗ ನೋಡ್ಕೊಂಡು ಕಟಾವ್ ಮಾಡ್ತಾರೆ. ಓಕೆ, ಈಗ ಈ ಒಂದು 10 ಕುಂಟೆಯಲ್ಲಿ ಸರ್ ಈಗ ಒಂದು ದಿವಸಕ್ಕೆ ಎಷ್ಟು ಹರಿತೀರಿ ಸರ್ ಎಲ್ಲಿ ನೀವು? 10 ಗುಂಟೆ ಅಂದ್ರೆ ನಮ್ಮದು 15 ಗುಂಟೆ. 15 ಗುಂಟೆದಲ್ಲಿ ಒಂದು 5ರಿಂದ 6 ಡಪ್ಪ ನಾವು ತೆಗಿತೇವ್ರಿ ಡೈಲಿ ರೀ. 5ರಿಂದ 6 ಡಪ್ಪ ಅಂದ್ರೆ ಎಷ್ಟು ಎಲ್ಲಿ ಆತಾವ ಸರ್? ನಮಗೊಂದು 18,000 ಇಲ್ಲಿ ಆಗ್ತಾವ್ರಿ. 18,000. ಓಕೆ, ಅವರಿಗೆ ಹೆಂಗೆ ಲೇಬರ್ ಚಾರ್ಜಸ್ ಹೆಂಗೆ ಕೊಡ್ತೀರಿ? ಎಲ್ಲಿ ಲೆಕ್ಕದಾಗ ಕೊಡ್ತೀರಿ? ಎಲ್ಲಿ ಲೆಕ್ಕದಾಗಿಲ್ರಿ, 3,000 ಎಲ್ಲಿಗೆ 1,500 ರೂಪಾಯಿ ಕೊಡ್ತೀವಿ ರೀ. 3,000 ಎಲ್ಲಿಗೆ 1,500 ರೂಪಾಯಿ ಕೊಡ್ತೀವಿ. ಒಂದು ಪಿಂಡಿ ಅಂದ್ರೆ ಒಂದು ಡಪ್ಪ ಲೆಕ್ಕ ಅಂತಂದ್ರೆ 3,000 ಆಗುತ್ತೆ. 3,000 ಆಗ್ತೈತ್ರಿ. ಅವ್ರಿಗೆ 1,500 ರೂಪಾಯಿ ಕೊಡ್ತೇವ್ರಿ. ಯಾರು ಪ್ಯಾಕಿಂಗ್ ಮಾಡಿ ವ್ಯವಸ್ಥಿತ ಮಾಡಿ ನೀರಲ್ಲಿ ಮುನಿಸಿ ಹೋಗಿಬಿಡ್ತಾರೆ. ಸಿಸ್ಟಮೆಟಿಕ್ ಮಾಡಿಕೊಟ್ಟು. ಈಗ ನಿಮ್ದು ಪ್ಯಾಕಿಂಗ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಸರ್, ಈಗ ನೀವು ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದೀರಿ ನಾವು ಬಂದಾಗ. ನಿಮ್ದು ಏನೇನು ಮಟೀರಿಯಲ್ ಇದೆ ಸರ್ ಪ್ಯಾಕಿಂಗ್ ರೀ? ನಮ್ದು ತುತ್ತಿ ಬರ್ತೈತ್ರಿ, ತುತ್ತಿ ರೇಷ್ಮೆ ತುತ್ತಿ ಬರ್ತೈತ್ರಿ. ಅದನ್ನ ರೌಂಡ್ ಪ್ಯಾಕ್ ಮಾಡ್ಕೋಬೇಕು. ಸ್ಟೆಮ್ ಕಡ್ಡಿ ಮಾಡ್ಕೋಬೇಕ್ರಿ. ಅದಾದ್ಮೇಲೆ ರೀ ಅದಕ್ಕೆ ರೌಂಡ್ ರೀ ನಾವು ಇದು ಸುತ್ತಳಿ ವೈರ್ ಹಾಕ್ತೇವ್ರಿ. 8 ಮನಿಯಿಂದ ಮಾಡ್ತೀರಿ ಸರ್ ಅದು? ಮನಿ ಒಂದು 8 ಮನಿ ಇರ್ತೈತ್ರಿ ವೈರ್. 8 ಮನಿಯಿಂದ ಹಾಕಿರಿ. ಅದು ಎಲ್ಲ ಹಿಂಗೆ ಪೋಟೆ ಗಿಟೆ ಎಲ್ಲ ಸ್ಟಾರ್ಟ್ ಮಾಡ್ಬೇಕ್ರಿ ನಾವು. ಅದನ್ನ ಹಾಕ್ಸಿರಿ ಹಿಂಗೆ ರೌಂಡ್ ಅದು ಸುತ್ತನರತ್ ನೀವು ರೌಂಡ್ ಕಟ್ಸೋದು ಮಾಡಿದವ್ರಲ್ಲ, ಅದನ್ನ ಹಾಕ್ಸಿರಿ ಬರೀ ಹಾಕಿ ಎಲ್ಲ ಮಾಪ್ ಎಲ್ಲ ಹಿಂಗೆ ರೌಂಡ್ ಹಾಕಿಸ್ಬೇಕ್ರಿ. ಇಲ್ಲಿ ನೀವು ಈಗಾಗಲೇ ನೋಡಿದಾರೆ ನೀವು. ರೌಂಡ್ ಹಾಕ್ಸಿ ಆಮೇಲೆ ಅದು ರೌಂಡ್ ಮಾಡಿರೋದು ಕಡ್ಡಿ ಇಡ್ತೀವಿ. ಕಡ್ಡಿ ಇಡ್ತೇವ್ರಿ ಫಸ್ಟಿಗೆ. ಅದಕ್ಕಾದ್ರಿ ಅದ್ರಾಗ ಕಚ್ ಆಗಬಾರ್ದಂತ್ರಿ ಬರೀ ಹಾಕ್ತೇವ್ರಿ ಬಡ್ಡ್ಯಾಗ. ನಾವು ಬನಾನದ ತಪ್ಪಲ್ರಿ, ತಪ್ಪಲೆಲ್ಲ ಕಟ್ ಮಾಡಿ ಹಾಕ್ಸಿರಿ, ಕಚ್ ಆಗಬಾರ್ದ್ರಿ. ಅದಾದ್ಮೇಲೆ ಎಲ್ಲ ಮಾತ್ರದ್ಮೇಲೆ ಮ್ಯಾಲೂ ಮತ್ತೆ ಬನಾನ ತಪ್ಪಲ ಹಾಕ್ಸ್ತೇವ್ರಿ. ಮ್ಯಾಲ ಹಾಕ್ಸಿದ್ಮೇಲೆ ರೀ ಒಟ್ಟು ಅದಕ್ಕೊಂದು ಸ್ವಲ್ಪ ಜಳ ಬರಿಬಾರ್ದು, ಕೋಲ್ಡ್ ಇರ್ಬೇಕಂತ್ರಿ ನಾವು ಪಟ್ಟ ಹಾಕ್ತೇವ್ರಿ. ಬನಾನದ ಮ್ಯಾಲಿಂದ ರೌಂಡ್ ಇರ್ತಿದ್ರಲ್ಲ ಕವರ್, ಅಂದ್ರೆ ಪ್ಯಾಕಿಂಗ್ ಸಾಚೆ ಇದ್ದಂಗೆ ಇತ್ತು ಸರ್ ನಿಮ್ ಕೆಬ್ಬಣದು. ಫಸ್ಟಿಗೆ ಅದರ ಕುಂದರ್ಸಿ ಆಮೇಲೆ ಪಟ್ಟ ಹಾಕ್ಸೋದ್ರಿ. ಓಕೆ, 3,000 ನೀವು ಎಲ್ಲಿ ಹಾಕ್ತೇವ್ರಿ ಎಲ್ಲ ಒಳಗೆ ರೌಂಡ್ 3,000. ಆಮೇಲೆ ಇದು ತೆಗಿತೀವ್ರಿ ಚಾಚಾ ತೆಗಿತೇವ್ರಿ. ಮ್ಯಾಲ ಪಟ್ಟ ಹಾಕ್ಸಿ ಬಿಡ್ತೇವ್ರಿ. ಬಾಳೆಯಲ್ಲಿ ಪಟ್ಟ ಹಾಕ್ಸ್ತೇವ್ರಿ ಸರ್. ಓಕೆ, ಪಟ್ಟ ಹಾಕ್ಸಿದಾಗ ಅದನ್ನ ಹಿಂಗ ನಾವು ದಬ್ಬದು ನೋಡಿದ್ವಿ ಸರ್ ಹಿಂಗ್ ಮ್ಯಾಲೆ. ದಬ್ದಾಗ ಎಲ್ಲಿಗೆ ಏನು ಆಗಂಗಿಲ್ಲ. ನಾವು ಸ್ವಲ್ಪ ತಳಿಕೋ ಬನಾನದ ಮೇಲೆ ತಪ್ಪಲ ಇರ್ತಿದ್ರಿ, ಬಳಿ ತಪ್ಪಲ ಮ್ಯಾಲೂ ಬಿ ಇರ್ತಿದ್ರಿ. ಎಷ್ಟು ದಬಾಯಿಸಿರ ಅದಕ್ಕೆ ಕಚ್ ಆಗಂಗಿಲ್ರಿ, ನಾಶ ಆಗಂಗಿಲ್ರಿ. ಒಂದ್ ಜರ ಇಷ್ಟು ದೊಡ್ಡದಿದ್ದು ಅದೇನು ಇಷ್ಟ ಸಣ್ಣದ್ ಮಾಡ್ತೇವೆ. ಪಿಂಡಿ ಇಷ್ಟ ಆಗ್ತಿದ್ರಿ, ಏನು ಆಗಂಗಿಲ್ರಿ. ಅದನ್ನ ನಾವು ತೆಗಿಯೋದ್ರಿ ಎಲ್ಲಿ ಒಗದ್ರು ನೋಡ್ರಿ, ಗಾಡಿಯಾಗ ಒಗದ್ರು ಅದಕ್ಕೆ ಏನು ಕಚ್ ಆಗಂಗಿಲ್ಲ. ಲಾರ್ಯಾಗ ಹೋಗಿರಿ ಹೆಂಗ್ ಹೋಗಿರಿ ಏನೂ ಆಗಂಗಿಲ್ರಿ, ಏನಾಗಲ್ಲ. ಓಕೆ ಸರ್. ಸರ್ ಅದಾದ್ಮೇಲೆ ಮತ್ತೆ ನೀರಾಗ ಎತ್ತೀರ? ನೀರಾಗ ಎತ್ತವ್ರಿ. ಅದೇ ಅದಕ್ಕೆ ಸರ್ ನೀರಾಗ ರೀ ಅದು ಫ್ರೆಶ್ ಇರ್ಬೇಕ್ರಲ್ಲ. ಇಲ್ಲಿ ನಾವು ನೀರೆಲ್ಲ ಏನು ಕೊಡಂಗಿಲ್ರಿ. ಅದು ನೀರಾಗ ಎದ್ದು ಬಿಟ್ರೆ ನೀವು ಒಂದು 15 ದಿನ ತನಕ ಒಳಗೆ ಫ್ರೆಶ್ ಇರ್ತೈತ್ರಿ. ಅದು ಏನೂ ಆಗಂಗಿಲ್ಲ, ಏನಾಗಲ್ಲ. ಓಕೆ, ನಿಮ್ದು ಮೇನ್ ಮಾರ್ಕೆಟ್ ಬಂದು ಸರ್ ಶಿರ್ಗಾಂವ್ ಇಲ್ಲೇ ಲೋಕಲ್ ರೀ. ಓಕೆ, ಪೈಲ ನಾವು ರೀ ಬಾಂಬೆ ಎಲ್ಲ ಈಗ 10 ವರ್ಷದಿಂದ ಗಡಿ ಕಳಿಸ್ತಿದ್ವು ರೀ. ಆದ್ರೆ ಅದೆಲ್ಲ ಕ್ಯಾನ್ಸಲ್ ಮಾಡ್ರಿ ಇಲ್ಲೇ ಮಾಡಿದವ್ರು. ಶಿರ್ಗಾಂವ್ದಾಗ ದಲಾಲ್ರು ಅದಾರ್ರಿ, ಅವ್ರು ಓದ್ ನಾವು ಹಚ್ತೇವ್ರಿ ಇಲ್ಲಿ. ಮತ್ತು ಇದನ್ನ ತಗೋರೆಲ್ಲ ದಲಾಲ್ದವ್ರು ಬಾಂಬೆದವ್ರು ರೀ, ಇವರ ಎಲ್ಲ ಏಜೆಂಟ್ ಇದಾರ್ರಿ, ಅವರು ತಗೋತಾರ್ರಿ. ಮತ್ತು ಡೈಲಿ ನಮ್ಗೆ ಅಮೌಂಟ್ ಎಷ್ಟು ಹಿಂಗೊಂದು 1,500 ಮಾರಿರ್ತೀರಿ, 1,200 ಮಾರಿರ್ತೀವಿ. ಡೈಲಿ ನಾವು ಅಮೌಂಟ್ 10% ಕಮಿಷನ್ ತೆಗೆದು ನಾವು ಅಮೌಂಟ್ ಕೊಟ್ಟು ಬಿಡ್ತಾರೆ ಡೈಲಿ.
ಅಂದ್ರೆ ಒಂದ್ ಎಲ್ಲಿಗೆ ₹8 ಹೋಗ್ತಾ ಇದ್ರಿ ಇಲ್ಲಿ ಅಂದ್ರೆ ಫಿಕ್ಸಾ ಅಥವಾ ಫಿಕ್ಸ್ ಇಲ್ರಿ, ಸೀಸನ್ ಒಂದ್ ಸ್ವಲ್ಪ ಏರ ಇಳಿತ ಆಗ್ತೈತ್ರಿ. ಎವರೇಜ್ ಏನ್ ಕೊಡ್ತೈತಿ? ಒಂದು 50 ಹಿಡ್ಕೊಂಡು ಒಂದು 70 ತನಕ ಹೋಗ್ಬೋದ್ರಿ. 50 ರಿಂದ 70 ಒಂದ್ ಎಲ್ಲಿಗೆ ಅಂದ್ರೆ ಒಂದ್ ಪಿಂಡಿಲ್ 3000 ಮಾಡಿದ್ರೆ 1500 ರಿಂದ 1700. ಯಾವ್ದ್ರಿ ಇದು ಪಾಲಿ ಔಷಧ ಅಂದ್ರೆ 50 ರಿಂದ 70 ತನಕ ಹೋಗ್ಬೋದ್ರಿ. ನಮ್ಮ ಹೊರಕಿನ ಎಲ್ಲಿ ಬೆಳೆಯೋದವ್ರು ಚಗಚಿ ನುಗ್ಗಿ ಎಲ್ಲ ಹಾಕ್ಸ್ತೀವ್ರಿ, ಅದು ಒಂದು 25 ಪಸಾರಿ 30 ಪಸಾರಿ ಹಿಂಗೆ ಹೋಗ್ತಿದ್ವಿ. ಓಕೆ, ಹಂಗಂದ್ರೆ ಅಂದ್ರೆ ಡೈಲಿ ಎಷ್ಟು ಮಾಡ್ಬೋದು ಸರ್ ದುಡ್ಡು ಇದ್ರಲ್ಲಿ? ಒಂದ್ಸಲ ಪೊಟೆನ್ಷಿಯಲ್ ಈಲ್ಡ್ ಬರುತ್ತೆ, 18,000 ಎಲ್ಲಿ ಹರಿತೀರಿ ಅಂದ್ರೆ ರೊಕ್ಕ ಏಟ್ ಮಾಡ್ಬೋದು ಸರ್? ನಾವು 18,000ದಾಗ ಒಂದು ₹1,000 ಮಾರಿನೂರು 6 ಡಿಪೆದ ಒಂದು ₹6,000-7,000 ಆಗ್ಬೋದು, 1,200 ಹೆಚ್ಚ ಕಡಿಮೆ ರೀ ದಿನ. ಆದ್ರೆ ನಾವು ಡೈಲಿ ಅವರೇಜ್ ಅಂದ್ರೆ ಈಗ ಬಳ್ಳಿ ಹಚ್ಚಿರಿ ಒಂದು ಸ್ವಲ್ಪ ಫಸ್ಟಿಗೆ ಇನ್ಕಮ್ ಕಡಿಮೆ ಬರ್ತೈತ್ರಿ. ಇದು ಸ್ಟಾರ್ಟ್ ಆಗಿ 10 ಫುಟ್ದಾಗ ಹೋಗ್ಬೇಕ್ರಲ್ಲ, ಅಂದ್ರೆ ಅವರೇಜ್ ಒಂದು ವರ್ಷಕ್ಕೆ ನಾವು 15 ಗುಂಟೆ ಐತ್ರಿ ಈಗ ನಮ್ದ್ರಿ. 15 ಗುಂಟೆದಾಗ ನಮಗೊಂದು 14 ರಿಂದ 15 ಲಕ್ಷ ರೂಪಾಯಿ ಆಗ್ತೈತ್ರಿ. ಆಗ್ತೈತೆ. ಓಕೆ ಸರ್, ಈಗ ಇದೇನು ಪಾಲಿಯೋಸ್ ಮಾಡಿದ್ರೆ 15 ಗುಂಟೆದು ಫಸ್ಟ್ ಬಂಡವಾಳ ಎಷ್ಟು ಹಾಕಿರಿ ಸರ್ ಇದಕ್ಕೆ? ಇದು ಟೆಕ್ಸ್ಚರ್ ತಯಾರು ಮಾಡಕ್ಕೆ, ಸ್ಟ್ರಕ್ಚರ್ ತಯಾರು ಮಾಡೋಕ್ಕೆ ನಿಮ್ಮದು ಬಿದಿರು ಬಡಿಗೆ, ಆಮೇಲೆ ಪ್ಲಾಂಟಿಂಗ್ ಮಟೀರಿಯಲ್ ತಂದಿರ್ಬೋದು, ಲೇಬರ್ ಕಾಸ್ಟು, ಡ್ರಿಪ್ ಒಗ್ದಿದ್ದು ಎಲ್ಲ ಸೇರಿ ರೊಕ್ಕ ಬಂಡವಾಳ ಹಾಕ್ಬೇಕು ಸರ್ ಇದಕ್ಕೆ? ಅದ್ರ ನಾವು ಫಸ್ಟ್ ಏನು ಮಾಡಿದ್ವಿ, ಟೆಕ್ಸ್ಚರ್ ಏನು ಮಾಡಿದ್ರಲ್ಲ ಅವಾಗ 15 ಗುಂಟೆಗೆ ಒಂದು ನಮಗೆ ಟೋಟಲ್ ಒಂದು ಅಂದ್ರೆ ಸಬ್ಸಿಡಿ ಸಿಕ್ಕಿತ್ರಿ ಹಾರ್ಟಿಕಲ್ಚರಿಂದ. ನಮ್ಮ ಕೈದಿಂದ ಒಂದು 6 ಲಕ್ಷ ರೂಪಾಯಿ ಕೊಡಿದೇವ್ರಿ ಇದಕ್ಕೆ. 6 ಪ್ಲಸ್ ಒಂದು 12 ಲಕ್ಷ ಖರ್ಚು ಬಂದಿತ್ತು. ಆದರೆ ಗೌರ್ಮೆಂಟ್ದಿಂದ ನಮ್ಗೆ 50% ಸಬ್ಸಿಡಿ ಸಿಕ್ಕಿತ್ರಿ 6 ಲಕ್ಷ. ಆದ್ರೆ ನಾವು 6 ಲಕ್ಷ ಅಷ್ಟೇ ಕೈದಿಂದ ಹಾಕಿದ್ವಿ. 6 ಲಕ್ಷ ಆಯ್ತು ಸರ್. ಆಮೇಲೆ ಆದ್ರೆ ಇದು ಬಿದಿರು ಬಡಿಗಿರಿ ಇವನ್ನೆಲ್ಲ ಸ್ಟಾರ್ಟ್ ಮಾಡಕ್ಕೆ ಇದಕ್ಕೊಂದ್ರಿ 50,000 ರೂಪಾಯಿ ಬಿದ್ರ ಖರ್ಚು ರೀ. ಎಲ್ಲಿ ಬಳ್ಳಿ ಇದನ್ನ ಮಾಡ್ಬೇಕಾದ್ರಿ ಅದಕ್ಕೊಂದು 50,000 ರೀ, 45 ರಿಂದ 50,000. ಮತ್ತು ರೀ ಖತ ಗೊಬ್ಬರ ಎಲ್ಲ ನಾವು ಸ್ಟಾರ್ಟ್ ಮಾಡ್ಬೇಕ್ರಿ, ನೆಗ್ಲ ಹೊಡಿಸ್ಬೇಕ್ರಿ, ಇದೆಲ್ಲ ಅದೊಂದು 20-25 ರೂಪಾಯಿ ಖರ್ಚು ಬೈತ್ರಿ. ಅಂದ್ರೆ ಹೆಚ್ಚು ಕಡಿಮೆ ಒಂದು 7 ಲಕ್ಷ. 7 ಲೇಬರ್ ಕಾಸ್ಟ್ ಎಲ್ಲ ಹಿಡಿದು ಸರ್ 8 ಲಕ್ಷ ರೂಪಾಯಿ ಖರ್ಚು ಬಂದಿತ್ರಿ. ಆದ್ರೆ ಫಸ್ಟ್ ಟೈಮ್ 8 ಲಕ್ಷ ರೂಪಾಯಿ ಬಂದ್ಬಿಡ್ತೈತ್ರಿ. ಅಂದ್ರೆ 14 ಲಕ್ಷ ರೂಪಾಯಿ ಒಂದೇ ಟೈಮ್ ಆಗೋದಿತ್ರಿ. ಒಂದು ವರ್ಷದಲ್ಲಿ ಏನ್ ಮಾಡ್ತೀವಿ ಅವಾಗ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಈಗ ನಾವು ಹಾಕಿ ಒಂದು 6 ವರ್ಷ ಅದು ರೀ. ಫಸ್ಟ್ ಟೈಮ್ ಅಷ್ಟೇ ನಾವು ಅಷ್ಟು ಹಾಕಿದ್ವಿ ಅಮೌಂಟ್. ಮುಂದಿನ ಟೈಮ್ದಾಗ ಏನ್ ಗೊಬ್ಬರ ಸ್ಟಾಕ್ ಅವ್ರದ್ದು 1 ಲಕ್ಷ ರೂಪಾಯಿ ಅಷ್ಟೇ ರೀ. ವರ್ಷಕ್ಕೆ 1 ಲಕ್ಷ ಖರ್ಚು ಮಾಡಿದ್ರು ನೀವು ಒಳ ಏನಿಲ್ಲ ಅಂದ್ರೆ 1 ಲಕ್ಷದಿಂದ ಅಂದ್ರೆ ಇದ್ರಕ್ಕೆ ಬಳಿ ಕಟ್ಬೇಕ್ರಿ. ಅದೇ ಇವೆಲ್ಲ ಸ್ಟಾರ್ಟ್ ನಾವು 1 ಲಕ್ಷ 2 ಲಕ್ಷ ತನಕ ಬರ್ಬೋದು. 2 ಲಕ್ಷ ಬಂದ್ರು ನಿಮ್ಗೆ 14 ಲಕ್ಷ ಬರುತ್ತೆ. 14 ಲಕ್ಷ ಬರ್ತೈತ್ರಿ. ಅದು ಕಟಾವ್ ಮಾಡವ್ರಿ, ಮತ್ತೆ ಇದು ಬಳಿ ಕಟ್ಟವ್ರ ಇದೊಂದು 2 ಲಕ್ಷ ಅಂದ್ರೆ ಒಂದು 4 ಲಕ್ಷ ಹೋದ್ರೂ ನಮ್ಗೆ 9 ಲಕ್ಷ ರೂಪಾಯಿ ನೇವಳಿ ಇನ್ಕಮ್ ಉಳಿತೈತ್ರಿ 15 ಗುಂಟೆದಾಗ. ಬರೀ 15 ಗುಂಟೆ ಪಾಲಿಯೋಸಲ್ಲಿ ವರ್ಷಕ್ಕೆ 9 ಲಕ್ಷ ರೂಪಾಯಿ ಉಳಿತೈತ್ರಿ, ಆರಾಮಾಗಿ ಉಳಿತೈತೆ. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಒಂದು ವಿಳ್ಯದೆಲೆ ಕೃಷಿ ಮಾಡಬೇಕು, ಅದರಲ್ಲೂ ಮೊದಲು ಜನರಲ್ ಆಗಿ ವಿಳ್ಯದೆಲೆನೇ ಏನಕ್ಕೆ ಮಾಡಬೇಕು, ಮಾಡೋದಾದರೆ ಪಾಲಿಯೋಸಲ್ಲೇ ಏನಕ್ಕೆ ಮಾಡಬೇಕು, ಪಾಲಿಯೋಸಲ್ಲೇ ಮಾಡೋದಾದರೆ ಯಾವ ರೀತಿ ಮಾಡಬೇಕು, ಅದರಲ್ಲಿ ಬೇಸಾಯ ಕ್ರಮಗಳನ್ನು ಯಾವ ರೀತಿ ಮಾಡಬೇಕು, ಮತ್ತು ಅದರಲ್ಲಿ ರೋಗ ಕೀಟ ಸಮಸ್ಯೆ, ಸ್ಪ್ರೇ ಮಾಡೋದು, ಆರ್ಥಿಕತೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ಸರ್ ನೀವು ಮತ್ತು ನಿಮ್ಮ ಗೆಳೆಯರು ಸೇರಿ ಎಲ್ಲ ನಮಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಫಾರಂ ಟಿವಿ ವತಿಯಿಂದ ಹಾಗೂ ನಮ್ಮ ವೀಕ್ಷಕರ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಅಪ್ಪಸಾಬ್ ರಾಮು ಉದ್ಗಟ್ಟಿ ಸರ್ ಅವರು ಈ ವಿಳ್ಯದೆಲೆಯಲ್ಲಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಕೊಡಬೇಕು ಮತ್ತು ರೋಗ ಕೀಟ ಸಮಸ್ಯೆಗಳಿಗೆ ಇವರು ಏನೆಲ್ಲ ಮಾಡ್ತಾರೆ ಮತ್ತು ನೀರಾವರಿ ವ್ಯವಸ್ಥೆಗೆಲ್ಲ ಇವರು ಏನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿ ನೀಡಿದರು. ಅದೇ ರೀತಿ ಇನ್ನೋರ್ವ ರೈತರಾಗಿರುವಂಥ ಶ್ರೀ ಬಸವರಾಜ್ ಶಂಕರ್ ಮಗದುಮ್ಮ ಸರ್ ಅವರು ಕೂಡ ಹೇಳ್ತಾ ಇದ್ರು, ಈಗ ಮಾರುಕಟ್ಟೆ ವ್ಯವಸ್ಥೆ ಅಂತ ಬಂದಾಗ ನಾವು ಒಂದು ದಿವಸಕ್ಕೆ ಏನೂ ಇಲ್ಲ ಅಂತಂದರೆ ಒಂದು 10 ಅಡಿ ಹೋಗಿರುವಂಥ ವಿಳ್ಯದೆಲೆಯಿಂದ ಒಂದು 18,000ವರೆಗೂ ನಾವು ಎಲೆಗಳನ್ನು ಕಟಾವು ಮಾಡ್ತೀವಿ. ಅದಾದಮೇಲೆ ಒಂದು ಪಿಂಡಿ ಲೆಕ್ಕದಲ್ಲಿ 3,000 ನಾವು ಎಲೆಗಳನ್ನು ಹಾಕಿ ಇಲ್ಲೇ ನಮ್ಮದು ಲೋಕಲ್ ಮಾರುಕಟ್ಟೆ ಇದೆ, ಅದನ್ನು ನಾವು ಇಲ್ಲೇ ಕೊಡ್ತೀವಿ. ಮತ್ತು ಆರ್ಥಿಕತೆ ಅಂತ ಬಂದಾಗ ನಾವು ಎಷ್ಟು ಬಂಡವಾಳ ಹಾಕಿರ್ತೀವಲ್ಲ ಅದೆಲ್ಲ 1 ವರ್ಷಕ್ಕೆ ಬಂದುಬಿಡುತ್ತೆ. ಮುಂದೆ ಅದು ಏನಿದ್ರು ಎಲ್ಲ ಪ್ರಾಫಿಟೇ ಅಂತೇಳಿ ನಮ್ಮೊಂದಿಗೆ ಇಷ್ಟೊತ್ತು ಮಾಹಿತಿಯನ್ನು ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಇವರ ಸಂಪರ್ಕ ಕಲ್ಪಿಸಿಕೊಟ್ಟಂತಹ ನಮ್ಮ ಬೆಳಗಾವಿ ಜಿಲ್ಲೆಯ ಜೈನ್ ಇರಿಗೇಷನ್ನ ಮ್ಯಾನೇಜರ್ ಆಗಿರುವಂತಹ ಶ್ರೀ ಭೀಮ್ರಾ ನಾಯಕ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.